ರೈಟ್. ಸೊ ಜಾಸ್ತಿ ಕಂಟೆಂಟನ್ನು ಯೂಸ್ ಮಾಡೋದಾಗಲಿ ಅಥವಾ ಕಡಿಮೆ ಇಮೇಜನ್ನು ಯೂಸ್ ಮಾಡೋದಾಗಲಿ ಅಥವಾ ಏನು ಟೆಕ್ಸ್ಟನ್ನೇ ಯೂಸ್ ಮಾಡದೆ, ರೈಟ್. ಸೊ ಆ ರೀತಿ ಎಲ್ಲ ನೀವು ಆ್ಯಡ್ಸ್ಗಳನ್ನು ಕ್ರಿಯೇಟ್ ಮಾಡಬಾರ್ದು. ಮೇಕ್ ಶೂರ್ 70% ಇಮೇಜ್ ಇರಬೇಕು, 30% ಮಾತ್ರ ಟೆಕ್ಸ್ಟ್ ಇರಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ದೆ, ನಿಮಗೆ ನಿಮ್ಮ ಕಾಂಪಿಟೇಟರ್ ಆ್ಯಡ್ಸ್ಗಳನ್ನು ನೀವು ನೋಡ್ಬೋದು ಅಂತ, ರೈಟ್. ಸೊ ಜಸ್ಟ್ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಝೊಮ್ಯಾಟೊ ಅಂತ ಸರ್ಚ್ ಮಾಡ್ತೀನಿ, ರೈಟ್. ಸೊ ನೀವು ಆರ್ ಎಲ್ಸ್ ಲೆಟ್ ಮಿ ಗೋ ಫಾರ್ ಸ್ನಿಚ್. ಸೊ ಆ್ಯಸ್ ಆಫ್ ನಾವು ಸ್ನಿಚ್ ಯಾವುದೇ ರೀತಿ ಆ್ಯಡ್ಸ್ಗಳನ್ನು ರನ್ ಮಾಡಿಲ್ಲ. ಸೊ ಓಕೆ, ಸ್ನಿಚ್ ಸ್ಪೆಲ್ಲಿಂಗ್ ಸ್ನಿಚ್, ಎಸ್, ರನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ಆ ಪರ್ಟಿಕ್ಯುಲರ್ ಕಂಪ್ನಿಯವರು ಯಾವ್ಯಾವ ಆ್ಯಡ್ಸನ್ನು ರನ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸಿ ಇಲ್ಲಿ ನೀವು ನೋಡಿದ್ರೆ ಪ್ರಾಡಕ್ಟ್ ಇಮೇಜ್ ಇದ್ದಾವೆ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್, ಬಟ್ ಸ್ಟಿಲ್ ಟೆಕ್ಸ್ಟ್ ಅನ್ನೋದನ್ನು ನೀವು ನೋಡಿದ್ರೆ ಎಷ್ಟು ಕಡಿಮೆ ಟೆಕ್ಸ್ಟ್, ಮಿನಿಮೈಸ್ ಟೆಕ್ಸ್ಟ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ರೈಟ್. ಸೊ ಮೇಕ್ ಶೋರ್ ನಿಮ್ಮ ಒಂದು ಓಕೆ, ಪ್ರಾಡಕ್ಟಿಗೆ ಹೋಯಿತು. ಸೊ ನಿಮ್ಮ ಒಂದು ಆ್ಯಡ್ ಕ್ರಿಯೇಟಿವ್ಸ್ಗಳು ಏನು ನೀವು ಕ್ರಿಯೇಟ್ ಮಾಡ್ತೀರಲ್ವಾ, ಮೆಸ್ಅಪ್ ಮಾಡಬಾರ್ದು. ಓಕೆ, ಯೂಸರ್ಗೆ ಓದೋಕ್ಕೆ ತುಂಬ ಈಸಿ ಆಗಬೇಕು, ಆ ರೀತಿ ನಿಮ್ಮ ಆ್ಯಡ್ ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡಬೇಕು, ರೈಟ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಆ್ಯಡ್ ಕ್ರಿಯೇಟಿವ್ಸ್ ಮೇಲೇ ನಿಮ್ಮ ಆ್ಯಡ್ಸ್ ನಿಂತಿರುತ್ತೆ, ರೈಟ್. ಸೊ ಇವಾಗ ನಾನು ನನ್ನ ಆ್ಯಡ್ಸ್ ಮ್ಯಾನೇಜರ್ ಅಕೌಂಟಿಗೆ ಹೋಗ್ತೀನಿ, ರೈಟ್. ಸೊ ನಿಮಗೆ ಆಬ್ಜೆಕ್ಟಿವ್ಸ್ ಗೊತ್ತಾಗಿದೆ, ರೈಟ್. ಯಾವ್ಯಾವ ಕ್ಯಾಂಪೇನ್ ಯಾವ್ದ್ಯಾವ್ದಕ್ಕಂತ ನಾವು ಯೂಸ್ ಮಾಡ್ತೀವಿ ಅಂತ, ರೈಟ್. ಐಡಾ ಕಾನ್ಸೆಪ್ಟ್ ಗೊತ್ತಾಗಿದೆ ನಿಮಗೆ. ಆ್ಯಂಡ್ ದೆನ್ ಮೋಫು, ಬೋಫು ಆ್ಯಂಡ್ ಟೋಫು ಅಂದರೆ ಏನು. ಸೊ ಇದೆಲ್ಲದನ್ನು ನಾನು ಕ್ಲಿಯರಾಗಿ ಲಾಸ್ಟ್ ಕ್ಲಾಸಲ್ಲಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವೆಲ್ಲದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಆ್ಯಡ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಲೆಟ್ ಮೀ it's not okay. So ads. So cancel this. Yeah. ಎಸ್. ಸೊ ನಾನು ನನ್ನ ಒಂದು ಆ್ಯಡ್ಸ್ ಅಕೌಂಟಿಗೆ ಬಂದಿದ್ದೀನಿ. ಓಕೆ, ದ ಲೆಫ್ಟ್ ಹ್ಯಾಂಡ್ ಸೈಡ್ ನಿಮಗೆ ಆಪ್ಷನ್ಸ್ಗಳಿರ್ತವೆ, ನಾವೆಲ್ಲ ಫ್ಯೂಚರ್ ಕ್ಲಾಸಸಲ್ಲಿ ಕಲಿತಾ ಹೋಗ್ತೀವಿ, ರೈಟ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ರೀತಿ ನಿಮ್ಗೆ ಒಂದು ಪ್ಯಾನಲ್ ಇರುತ್ತೆ. ನೀವು ನಿಮ್ಮ ಆ್ಯಡ್ ಅಕೌಂಟ್ಗೆ ಹೋಗಬೇಕು ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿ ಕ್ಯಾಂಪೇನ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಕ್ಯಾಂಪೇನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದು ನಿಮ್ಮ ಫೇಸ್ಬುಕ್ ಆ್ಯಡ್ ಅಕೌಂಟ್, ರೈಟ್. ಸೊ ಇಲ್ಲಿ ಆ್ಯಸ್ ಆಫ್ ನಾವು ಯಾವುದಾದ್ರೂ ಕ್ಯಾಂಪೇನ್ಸ್ಗಳನ್ನು ಕ್ರಿಯೇಟ್ ಮಾಡಿದಂಥ ಡ್ರಾಫ್ಟ್ಸ್ಗಳಿರ್ತವೆ ಅಂತಂದರೆ ಪಬ್ಲಿಷ್ ಆಗಿರೋದಿಲ್ಲ, ಡ್ರಾಫ್ಟಲ್ಲಿ ಸೇವ್ ಆಗಿರ್ತವೆ. ಇಫ್ ಇನ್ ಕೇಸ್ ಪಬ್ಲಿಷ್ ಆಗಿದ್ರು ಕೂಡ ಅವು ಕೂಡ ಇಲ್ಲೇ
ಸೇವ್ ಆಗಿರ್ತವೆ. ಸೊ ಆ್ಯಸ್ ಆಫ್ ನಾವು ನಾನು ಡಿಲೀಟ್ ಮಾಡ್ತೀನಿ, ರೈಟ್. ಆ್ಯಂಡ್ ಲಾಸ್ಟ್ ಕ್ಲಾಸಲ್ಲಿ ಕ್ಯಾಂಪೇನ್ಸ್ ಅಂದರೆ ಏನು, ಆ್ಯಡ್ ಸೆಟ್ ಅಂದರೆ ಏನು, ಆ್ಯಡ್ಸ್ ಅಂದರೆ ಏನು, ಇದೆಲ್ಲದನ್ನು ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ, ರೈಟ್. ಸೊ ನಾನಿಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆಬ್ಜೆಕ್ಟಿವ್ಸ್ಗಳು ಕಾಣ್ತವೆ. ಸೊ ಫಸ್ಟ್ ಕ್ಯಾಂಪೇನ್ ನಮಗೆ ಬರೋದು ಅವೇರ್ನೆಸ್, ರೈಟ್. ಸೊ ಅವೇರ್ನೆಸ್ಸನ್ನು ಚೂಸ್ ಮಾಡ್ಕೋತೀನಿ. ಸೊ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ನಾವು ಎಲ್ಲಿಗೆ ಬರ್ತೀವಿ ಅಂತ ಅಂದರೆ ಕ್ಯಾಂಪೇನ್ ಲೆವೆಲ್. ಓಕೆ. ಸೊ ಈ ಕ್ಯಾಂಪೇನ್ ಲೆವೆಲಲ್ಲಿ ಲೈಕ್ ಬಿಡ್ಡಿಂಗ್ ಆಪ್ಷನ್ಸ್ ಇವೆಲ್ಲವೂ ಕೂಡ ಇಲ್ಲೇ ಇರ್ತವೆ. ಸೊ ಕ್ಯಾಂಪೇನ್ ನೇಮನ್ನು ಕೊಡಿ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ DMCK ಅವೇರ್ನೆಸ್ ಕ್ಯಾಂಪೇನ್, ರೈಟ್, June 2026. ಆರ್ ಎಲ್ಸ್ ನಾನು ಡೇಟನ್ನು ಕೂಡ ಮೆನ್ಷನ್ ಮಾಡ್ತೀನಿ, June 12, 2026. ಮೇಕ್ ಶೋರ್ ನೀವು ಕ್ಯಾಂಪೇನ್ ನೇಮನ್ನು ಕೊಡಬೇಕಾದ್ರೆ ಕ್ಲಿಯರ್ ಆಗಿ ಕ್ಯಾಂಪೇನ್ ನೇಮನ್ನು ಕೊಡಿ. ಸೊ ನೀವು ಒಂದು ಕ್ಯಾಂಪೇನ್ 2 ಕ್ಯಾಂಪೇನ್ ಕ್ರಿಯೇಟ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ. ಬಟ್ ನೀವು ಮಲ್ಟಿಪಲ್ ಕ್ಯಾಂಪೇನ್ಸನ್ನು ಕ್ರಿಯೇಟ್ ಮಾಡಿದ್ರೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಕ್ಯಾಂಪೇನ್ ನೇಮನ್ನು ಪರ್ಫೆಕ್ಟಾಗಿ ಕೊಡಿ. ಸೊ ಇಲ್ಲಿ ಲೈವ್ ವಿಡಿಯೋ ಆ್ಯಡ್ ಅಂತ ಇದೆ. ಸೊ ಯೂಸ್ ಸೆಟ್ಟಿಂಗ್ಸ್ ದಟ್ ಆರ್ ಸಜೆಸ್ಟೆಡ್ ಫಾರ್ ಎ ಲೈವ್ ವಿಡಿಯೋ ಆ್ಯಡ್. ದಿಸ್ ವಿಲ್ ಅಡ್ಜಸ್ಟ್ ಯುವರ್ ಬಜೆಟ್ ಆ್ಯಂಡ್ ಸ್ಕೆಡ್ಯೂಲ್ ಟು ಮೋರ್ ಎಫಿಷಿಯೆಂಟ್ಲಿ ಡೆಲಿವರ್ ಯುವರ್ ಆ್ಯಡ್ಸ್ ಆ್ಯಂಡ್ ಡ್ರೈವ್ ಎಂಗೇಜ್ಮೆಂಟ್ ಅಂತ ಇದೆ. ಆ್ಯಸ್ ಆಫ್ ನಾವು ಇದನ್ನು ಇಲ್ಲೇ ಬಿಡಿ. ಓಕೆ. ಸೊ ಅದಾದಮೇಲೆ ಕ್ಯಾಂಪೇನ್ ಡೀಟೇಲ್ಸ್ ಲೈಕ್ ಆಕ್ಷನ್ ಆ್ಯಂಡ್ ರಿಸರ್ವೇಷನ್ ಅಂತ ಇದೆ. ಆಕ್ಷನ್ ನಥಿಂಗ್ ಬಟ್ ಬೈ ಇನ್ ಎ ರಿಯಲ್ ಟೈಮ್ ವಿತ್ ಎ ಕಾಸ್ಟ್ ಎಫೆಕ್ಟಿವ್ ಬಿಡ್ಡಿಂಗ್. ರಿಸರ್ವೇಷನ್ ಅಂತಂದರೆ ರಿಸರ್ವೇಷನ್ ಅಂತಂದರೆ ಲೈಕ್ ಕೈಂಡ್ ಆಫ್ ಸ್ಪೆಸಿಫಿಕ್ ಅಮೌಂಟ್ಸ್ಗಳಿಗೆ ಅಥವಾ ಸ್ಪೆಸಿಫಿಕ್ ಅಮೌಂಟನ್ನು ನಾವು ಸೆಟ್ ಮಾಡ್ತೀವಿ, ರೈಟ್. ಅದನ್ನು ನಾವು ರಿಸರ್ವೇಷನ್ ಅಂತ ಕರಿತೀವಿ. ಆಕ್ಷನ್ ಅಂತಂದರೆ ಲೈಕ್ ಹೆಂಗೆ ಗೂಗಲ್ ಆ್ಯಡ್ಸಲ್ಲಿ ಆಕ್ಷನ್ ನಡೆಯುತ್ತೆ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ಆಕ್ಷನ್ಸ್ ನಡೀತವೆ. ಸೊ ಹೈಯೆಸ್ಟ್ ಬಿಡ್ ಮಾಡಿದವ್ರಿಗೆ ಹೈಯೆಸ್ಟ್ ಇಂಪ್ರೆಷನ್ಸ್ ರೀಚಸ್ ಅನ್ನೋದು ಹೋಗ್ತವೆ, ರೈಟ್. ಇದು ಆಕ್ಷನ್ ಆ್ಯಂಡ್ ರಿಸರ್ವೇಷನಿಗೆ ಇರೋ ಡಿಫ್ರೆನ್ಸ್, ರೈಟ್. ಆ್ಯಂಡ್ ರಿಸರ್ವೇಷನ್ ನಥಿಂಗ್ ಬಟ್ ನಾನು ಆಗಲೇ ಹೇಳ್ದಂಗೆ ಲೈಕ್ ಸ್ಪೆಸಿಫಿಕ್ ಅಮೌಂಟ್, ಎಷ್ಟು ಜನರಿಗೆ ನಮ್ಮ ಆ್ಯಡ್ ಹೋಗಬೇಕು, ರೈಟ್, ಎಷ್ಟು ಸರ್ತಿ ನಮ್ಮ ಆ್ಯಡ್ ಜನರಿಗೆ ತೋರಿಸ್ಬೇಕು, ಲೈಕ್ ಫ್ರೀಕ್ವೆನ್ಸಿ, ಇದೆಲ್ಲವೂ ಕೂಡ ಇರುತ್ತೆ. ಬೈ ಡಿಫಾಲ್ಟ್ ಇವಾಗ ಆಕ್ಷನನ್ನು ನಾವು ಚೂಸ್ ಮಾಡ್ಕೊಳ್ಳೋಣ, ರೈಟ್. ಸೊ ಆಕ್ಷನ್ ನಥಿಂಗ್ ಬಟ್ ಲೈಕ್ ಆಕ್ಷನ್ ನಡೆಯುತ್ತೆ, ಲೈಕ್ ಗೂಗಲ್ ಆ್ಯಡ್ಸಲ್ಲಿ ಹೆಂಗೆ ನಡೆಯುತ್ತೋ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ. ಸೊ ಲೈಕ್ ಇದೇನಪ್ಪ ಅಂತಂದರೆ ಮೆಟಾದವರು ನಮ್ಮ ಆ್ಯಡ್ ಯಾರಿಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ರಿಸರ್ವೇಷನ್ ನಥಿಂಗ್ ಬಟ್ ರೀಚು ಮತ್ತು ಲೈಕ್ ಫ್ರೀಕ್ವೆನ್ಸಿ ಇದೆಲ್ಲದನ್ನು ನಾವೇ ರಿಸರ್ವ್ ಮಾಡಿರ್ತೀವಿ, ರೈಟ್. ಆ್ಯಡ್ ಎಷ್ಟು ಜನರಿಗೆ ಹೋಗಬೇಕು ಆ್ಯಂಡ್ ಅವರಿಗೆ ಎಷ್ಟು ಜನಕ್ಕೆ ನಮ್ಮ ಆ್ಯಡ್ ಕಾಣಿಸ್ಬೇಕು, ರೈಟ್, ಇದೆಲ್ಲವೂ ಕೂಡ ರಿಸರ್ವೇಷನಲ್ಲಿ ಇರುತ್ತೆ. ಬೈ ಡಿಫಾಲ್ಟ್ ನಾವು ಆಕ್ಷನ್ಗೆ ಹೋಗೋಣ. ಸೊ ಮೋಸ್ಟ್ ಆಫ್ ದ ಟೈಮ್ ಅವೇರ್ನೆಸ್ ಕ್ಯಾಂಪೇನಿಗೆ ರಿಸರ್ವೇಷನನ್ನು ತೊಗೊಳ್ತೀವಿ. ಫಸ್ಟ್ ನಾವು ಆಪ್ಷನ್ಸಲ್ಲಿ ಏನಿದ್ದಾವೆ, ಸೊ ದೆನ್ ರಿಸರ್ವ್ ಆಪ್ಷನ್ನಿಗೆ ನಾವು ಹೋಗೋಣ, ರೈಟ್. ಸೊ ಫಸ್ಟ್ ಆಪ್ಷನ್, ಅದಾದಮೇಲೆ ಲೈಕ್ ಅಡ್ವಾಂಟೇಜ್ ಪ್ಲಸ್ ಕ್ಯಾಂಪೇನ್ ಬಜೆಟ್ ಆಪ್ಷನ್ ಇರುತ್ತೆ. ಸೊ ಇದು ಬೈ ಡಿಫಾಲ್ಟ್ ಆಫಲ್ಲೇ ಇರುತ್ತೆ, ಆಫಲ್ಲೇ ಬಿಟ್ಬಿಡಿ. ಓಕೆ. ಅದಾದಮೇಲೆ ಕ್ಯಾಂಪೇನ್ ಬಿಡ್ ಸ್ಟ್ರಾಟಜಿ ಅಂತ ಇರುತ್ತೆ. ಸೊ ಲೈಕ್ ಹೌ ವಿಲ್ ಬಿಡ್ ಇನ್ ಆ್ಯಡ್ ಆಪ್ಷನ್ಸ್ ಅಂತಂದರೆ ನೀವು ಆ್ಯಡ್ ಆಪ್ಷನ್ಸನ್ನು ಯಾವ ರೀತಿ ಬಿಡ್ ಮಾಡ್ತೀರಾ. ಹೈಯೆಸ್ಟ್ ವಾಲ್ಯೂಮ್ ಲೈಕ್ ಗೆಟ್ ದ ಮೋಸ್ಟ್ ರಿಸಲ್ಟ್ ಫಾರ್ ಯುವರ್ ಬಜೆಟ್ ಅಂತಂದರೆ ಮೋಸ್ಟ್ ರಿಸಲ್ಟ್ ನಿಮ್ಮ ಬಜೆಟ್ಗೆ ಏನಾದರೂ ಬೇಕು ಅಂತಂದರೆ ಹೈಯೆಸ್ಟ್ ವಾಲ್ಯೂಮನ್ನು ತೊಗೋಬೋದು. ಕಾಸ್ಟ್ ಪರ್ ರಿಸಲ್ಟ್ ಗೋಲ್ ಅಂತಂದರೆ ಒಂದು
ಕಾಸ್ಟನ್ನು ನಾವು ಒಂದು ಕಸ್ಟಮರಿಗೆ ಅಂತ ಸೆಟ್ ಮಾಡ್ತೀವಿ, ಲೈಕ್ ಎ ಸಿ ಪಿ ಸಿ ಥರ. ಓಕೆ, ಸೊ ಕ್ಲಿಕ್ ಮಾಡಿದ್ರೆ ಇಷ್ಟು ರುಪೀಸ್ ಕಟ್ ಆಗಬೇಕು, ಅದನ್ನು ಕಾಸ್ಟ್ ಪರ್ ರಿಸಲ್ಟ್ ಗೋಲ್. ಆ್ಯಂಡ್ ದೆನ್ ಅದರ್ ಆಪ್ಷನ್ ಲೈಕ್ ಬಿಡ್ ಕ್ಯಾಪ್ ಅಂತಂದರೆ ಲೈಕ್ ಹೈಯೆಸ್ಟ್ ಬಿಡ್ಡನ್ನು ನಾವು ಸೆಟ್ ಮಾಡ್ತೀವಿ. ಸೆಟ್ ದ ಹೈಯೆಸ್ಟ್ ಬಿಡ್ ದಟ್ ಯು ವಾಂಟ್ ಟು ಬಿಡ್ ಆ್ಯನ್ ಎನಿ ಆಪ್ಷನ್. ನಿಮ್ಮ ಹತ್ರ ತುಂಬ ದೊಡ್ಡದಾಗಿ ಬಜೆಟ್ ಇದೆ ಅಂತಂದರೆ ಇದಕ್ಕೆ ಹೋಗ್ಬೋದು, ಆರ್ ಎಲ್ಸ್ ಇವೆರಡಕ್ಕೆ ಹೋಗ್ಬೋದು, ರೈಟ್. ಸೊ ಕಾಸ್ಟ್ ಪರ್ ರಿಸಲ್ಟ್ ನಥಿಂಗ್ ಬಟ್ ಏನು, ಒಂದು ಪರ್ಸನ್ನಿಗೆ ಇಫ್ ಇನ್ ಕೇಸ್ ಅವ್ರು ನಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಷ್ಟು ರುಪೀಸ್ ಕಟ್ ಆಗಬೇಕು, ಲೈಕ್ ಸಿ ಪಿ ಸಿ ಕೈಂಡ್ ಆಫ್. ಹೈಯೆಸ್ಟ್ ವಾಲ್ಯೂಮ್ ಏನು ಅಂತಂದರೆ ನಾವು ಹಾಕಿರೋ ಬಜೆಟ್ಗೆ ನಮಗೆ ಹೈಯೆಸ್ಟ್ ರಿಸಲ್ಟ್ಸ್ಗಳು ಸಿಗ್ತವೆ, ಸೊ ಅದನ್ನು ನಾವು ಹೈಯೆಸ್ಟ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ಈ ಎ ಬಿ ಟೆಸ್ಟ್ ಏನು ಅನ್ನೋದನ್ನು ನಾವು ಫ್ಯೂಚರ್ ಕ್ಲಾಸಸಲ್ಲಿ ಕಲಿತೀವಿ, ಬಿಕಾಸ್ ಈ ಎ ಬಿ ಟೆಸ್ಟ್ ಅನ್ನೋದು ಎಲ್ಲ ಕ್ಯಾಂಪೇನಲ್ಲೂ ಬರುತ್ತೆ. ಸೊ ಒಂದು ಯಾವುದಾದ್ರೂ ಸ್ಪೆಸಿಫಿಕ್ ಕ್ಯಾಂಪೇನನ್ನು ತೊಗೊಂಡು ನಾವು ಇದನ್ನು ಹೇಳ್ಬೋದು ಎ ಬಿ ಟೆಸ್ಟ್ ಅಂತ. ಬಟ್ ಆ್ಯಸ್ ಆಫ್ ನಾವು ಅವೇರ್ನೆಸ್ ಕ್ಯಾಂಪೇನ್ಗೆ ಜಸ್ಟ್ ಲೈಕ್ ಹಾಗೆ ಬಿಡಿ. ಸೊ ಎ ಬಿ ಟೆಸ್ಟ್ ನಥಿಂಗ್ ಬಟ್ ಮಲ್ಟಿಪಲ್ ಕ್ಯಾಂಪೇನ್ಸ್ ಇದ್ದಾಗ ನಾವು ಪ್ರತಿ ಒಂದು ಕ್ಯಾಂಪೇನನ್ನು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿದಾಗ ಇಲ್ಲಿ ಯಾವ ಕ್ಯಾಂಪೇನ್ ಬೆಟರ್ ಆಗಿ ವರ್ಕ್ ಆಗ್ತಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಎ ಬಿ ಟೆಸ್ಟ್. ಅದಾದಮೇಲೆ ಸಿ, ಸ್ಪೆಷಲ್ ಆ್ಯಡ್ ಕ್ಯಾಟಗರೀಸ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಹಾಸ್ಪಿಟಲ್ಸ್ಗೆ ಏನಾದರೂ ಆ್ಯಡ್ಸ್ ರನ್ ಮಾಡ್ತಿದ್ದಾಗ, ಅಥವಾ ಯಾವುದಾದ್ರೂ ಫಿನಾನ್ಷಿಯಲಿಗೆ ಸಂಬಂಧಪಟ್ಟಂಗೆ ಆ್ಯಡ್ಸ್ ರನ್ ಮಾಡ್ತಿದ್ದಾಗ, ಪೊಲಿಟಿಕಲ್ ಸಂಬಂಧಪಟ್ಟಂಗೆ ಆ್ಯಡ್ಸ್ಗಳನ್ನು ರನ್ ಮಾಡ್ತಿದ್ದಾಗ, ಸೊ ಇದೆಲ್ಲದಕ್ಕೂ ಸಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಕ್ಯಾಟಗರಿ ಅನ್ನೋ ಆಪ್ಷನ್ ಇದೆ. ಸೊ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ್ರೆ ರೈಟ್, ಸೊ ನಮಗಿಲ್ಲಿ ಕ್ಯಾಟಗರೀಸ್ ತೋರಿಸುತ್ತೆ. ಸೊ ಲೈಕ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್, ಎಂಪ್ಲಾಯ್ಮೆಂಟ್, ಲೈಕ್ ಫಾರ್ ಎಕ್ಸಾಂಪಲ್ ಯಾರನ್ನಾದ್ರೂ ಹೈರ್ ಮಾಡ್ಕೊಳ್ಳೋದು, ರೈಟ್, ಹೌಸಿಂಗ್, ಲೈಕ್ ರಿಯಲ್ ಎಸ್ಟೇಟ್, ಮಾರ್ಟೇಜಸ್ ಇದಕ್ಕೆ ಸಂಬಂಧಪಟ್ಟಂಗೆ, ಸೋಷಿಯಲ್ ಇಶ್ಯೂಸ್ ಲೈಕ್ ಪಾಲಿಟಿಕ್ಸಿಗಿದ್ದಂಗೆ, ರೈಟ್. ಆ್ಯಂಡ್ ಇದರಲ್ಲಿ ಇಫ್ ಇನ್ ಕೇಸ್ ಓಕೆ ನಿಮ್ಮ ಒಂದು ಬಿಸ್ನೆಸ್ ಏನಾದರೂ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ಗೆ ಸಂಬಂಧಪಟ್ಟಂಗೆ ಏನಾದರೂ ಆಗಿದ್ದರೆ, ನೀವು ಅಟ್ ಎನಿ ಕಾಸ್ಟ್ ಸ್ಪೆಷಲ್ ಆ್ಯಡ್ ಕ್ಯಾಟಗರಿ ಅಂಡರಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಬಿಕಾಸ್ ಇದಕ್ಕೆ ಡಾಕ್ಯುಮೆಂಟ್ಸ್ ಅನ್ನೋದು ಡೆಫಿನೆಟ್ಲಿ ಕೇಳ್ತಾರೆ. ಇಫ್ ಇನ್ ಆ್ಯಂಡ್ ದೆನ್ ಇದಕ್ಕೂ ಕೂಡ ಸೋಷಿಯಲ್ ಇಶ್ಯೂಸ್ ಆ್ಯಂಡ್ ಎಲೆಕ್ಷನ್ ಆರ್ ಪಾಲಿಟಿಕ್ಸ್. ಸೊ ಇವೆರಡು ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಪೊಲಿಟಿಕಲ್ ಆ್ಯಡ್ಸ್ಗಳನ್ನು ರನ್ ಮಾಡ್ತಿರ್ತೀರ, ಇಲ್ಲಿ ನೀವು ಸ್ಪೆಷಲ್ ಆ್ಯಡ್ ಕ್ಯಾಟಗರಿ ಅಂಡರಲ್ಲಿ ನೀವು ತೊಗೊಂಡಿರೋದಿಲ್ಲ, ಸೆಲೆಕ್ಟ್ ಮಾಡಿರೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಆಟೋಮೆಟಿಕಲಿ ನಿಮ್ಮ ಆ್ಯಡ್ ಡಿಸಪ್ರೂವ್ ಆಗ್ತವೆ ಅಥವಾ ನಿಮ್ಮ ಅಕೌಂಟೇ ಸಸ್ಪೆಂಡ್ ಆಗುತ್ತೆ. ಸೊ ಹಾಗಾಗಿ ಮೇಕ್ ಶೋರ್, ರೈಟ್, ಇಫ್ ಇನ್ ಕೇಸ್ ನೀವು ಪೊಲಿಟಿಕಲ್ ಆ್ಯಡ್ಸ್ಗಳನ್ನು ರನ್ ಮಾಡ್ತೀರಾ ಅಥವಾ ಫಿನಾನ್ಷಿಯಲ್ಗೆ ಸಂಬಂಧಪಟ್ಟಂಗೆ ಆ್ಯಡ್ಸ್ಗಳನ್ನು ರನ್ ಮಾಡ್ತೀರಾ ಅಂತಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಲೈಕ್ ಲೋನ್ ಕೊಡೋದಾಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡನ್ನು ಇಶ್ಯೂ ಮಾಡೋ ಸರ್ವಿಸಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ಸ್, ರೈಟ್, Dream11 ಈ ರೀತಿ ಎಲ್ಲ ಬರ್ತವೆ. ಸೊ ಬೇಸಿಕಲಿ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನೇ ಆ್ಯಡ್ಸ್ಗಳನ್ನು ನೀವು ರನ್ ಮಾಡ್ತೀರಾ ಅಂತಂದರೂ ಈ ಆಪ್ಷನನ್ನು ನೀವು ಚೂಸ್ ಮಾಡ್ಕೋಬೇಕು. ಸೋಷಿಯಲ್ ಸರ್ವಿಸ್ಗೆ ಅಥವಾ ಸೋಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಆ್ಯಡ್ಸ್ಗಳನ್ನು ರನ್ ಮಾಡ್ತೀರಾ ಅಂತಂದರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು, ರೈಟ್. ಸೊ ಇಫ್ ಇನ್ ಕೇಸ್ ರಿಯಲ್ ಎಸ್ಟೇಟು, ಎಂಪ್ಲಾಯ್ಮೆಂಟ್ ಇದಕ್ಕೇನಾದರೂ ನೀವು ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಅಂದಾಗ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಮ್ಯಾಂಡೇಟ್ಸ್ ಏನಲ್ಲ, ಬಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ರೈಟ್, ದೂರ. ಸೊ ರೈಟ್, ಸೊ ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ ನಿಮಗೆ? ಜಯಂತ್ ಆ್ಯಂಡ್ ರಾಕೇಶ್, ಟು ಹ್ಯಾವ್ ಎನಿ ಡೌಟ್ಸ್? ಗೊತ್ತಾಯ್ತಲ್ವಾ ಸ್ಪೆಷಲ್ ಆ್ಯಡ್ ಕ್ಯಾಟಗರೀಸ್ ಯಾವ ಬರ್ತದೆ ಅಂತ? ಯಾ. ಸೊ ನಾವು ಕ್ಯಾಂಪೇನ್ ಲೆವೆಲ್, ಇದು ಆ್ಯಡ್ ಸೆಟ್ ಲೆವೆಲ್, ಇದು ಆ್ಯಡ್ ಲೆವೆಲ್, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ಎಲ್ಲಿಗೆ ಬರ್ತೀವಿ, ಆ್ಯಡ್ ಸೆಟ್ ಲೆವೆಲಿಗೆ ಬರ್ತೀವಿ. ಆ್ಯಡ್ ಸೆಟ್ ಲೆವೆಲ್ ನಥಿಂಗ್ ಬಟ್ ಇಲ್ಲಿ ನಮಗೆ ಎಲ್ಲ ಆಪ್ಷನ್ಸ್ಗಳು ಇರ್ತವೆ. ಲೈಕ್ ಏಜನ್ನು ನೀವು ಟಾರ್ಗೆಟ್ ಮಾಡ್ಬೋದು, ಡೆಮೋಗ್ರಫಿಕ್ಸನ್ನು ಟಾರ್ಗೆಟ್ ಮಾಡ್ಬೋದು, ಓಕೆ. ಆ್ಯಂಡ್ ದೆನ್ ಲೈಕ್ ಇಂಟ್ರೆಸ್ಟ್ ಬೇಸ್ ಮೇಲೆ ನೀವು ಆಡಿಯನ್ಸನ್ನು ಟಾರ್ಗೆಟ್ ಮಾಡ್ಬೋದು, ಅದೆಲ್ಲದು ಕೂಡ ಇಲ್ಲಿರ್ತವೆ, ರೈಟ್. ಸೊ ನಾನಿಲ್ಲಿ ಆ್ಯಡ್ ಸೆಟ್ ನೇಮನ್ನು ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್ DMCK. ಸೊ ಲೆಟ್ ಮಿ ಟೇಕ್, ನಾನು MBA ಗ್ರಾಜುಯೇಟ್ಸನ್ನು ಮಾತ್ರ ನಾನು ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ,
awareness, MBA students, right? MBA targets, audience, right? And ad set 1. ಈ ರೀತಿ ನಾನು ಕೊಟ್ಟಿದ್ದೀನಿ ಅಂತಂದರೆ ನಾನು ಮಲ್ಟಿಪಲ್ ಆ್ಯಡ್ ಸೆಟ್ ಕ್ರಿಯೇಟ್ ಮಾಡಿದ್ರು ಕೂಡ ಯಾವ್ಯಾವ ಆ್ಯಡ್ ಸೆಟ್ಗೆ ನಾನು ಏನೇನು ಟಾರ್ಗೆಟ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ದಟ್ಸ್ ವೈ, ರೈಟ್? ಅದಾದಮೇಲೆ ಸಿಲಿ ಪರ್ಫಾರ್ಮೆನ್ಸ್ ಗೋಲ್ ಆಪ್ಷನ್ ಇರುತ್ತೆ. ಪರ್ಫಾರ್ಮೆನ್ಸ್ ಗೋಲ್ ನಥಿಂಗ್ ಬಟ್ ಆ್ಯಕ್ಚುಲ್ ಆಗಿ ನಿಮ್ಮ ಒಂದು ಆ್ಯಡ್ಸ್ ರನ್ ಮಾಡ್ತಿದ್ದೀರಾ, ರೈಟ್? ಸೊ ಅದರಿಂದ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಮ್ಯಾಕ್ಸಿಮೈಸ್ ರೀಚ್ ಆಫ್ ಆ್ಯಡ್ಸ್ ಇರುತ್ತೆ, ಆ್ಯಂಡ್ ದೆನ್ ಮ್ಯಾಕ್ಸಿಮೈಸ್ ನಂಬರ್ ಆಫ್ ಇಂಪ್ರೆಷನ್ಸ್ ಇರುತ್ತೆ, ಮ್ಯಾಕ್ಸಿಮೈಸ್ ಆ್ಯಡ್ ರೀಕಾಲ್ ಲಿಫ್ಟ್ ಇರುತ್ತೆ, ರೈಟ್? ಮ್ಯಾಕ್ಸಿಮೈಸ್ ಥ್ರೂ ಪ್ಲೇಸ್ ವಿಡಿಯೋಸ್ ವ್ಯೂಸ್ ಇರುತ್ತೆ, ಆ್ಯಂಡ್ ಮ್ಯಾಕ್ಸಿಮೈಸ್ 2 seconds ಕಂಟಿನ್ಯೂಸ್ ವಿಡಿಯೋ ಪ್ಲೇಸ್ ಅಂತ ಇರುತ್ತೆ. ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನಿಮ್ಮ ಆ್ಯಡ್ ನಾವು ರನ್ ಮಾಡ್ತೀವಿ, ರೈಟ್? ಸೊ ಅದ್ರ ಗೋಲ್ ಏನಾಗಿರ್ಬೇಕು, ಮೇಯ್ನಾಗಿ ನೀವೇನು ಫೋಕಸ್ ಮಾಡ್ತಿದ್ದೀರಾ ಅಥವಾ ಮೇಯ್ನಾಗಿ ಏನಕ್ಕೆ ನೀವು ಆ್ಯಡ್ಸ್ ರನ್ ಮಾಡ್ತಿದ್ದೀರಾ. ದ ಫಸ್ಟ್ ಒನ್ ಈಸ್ ಮ್ಯಾಕ್ಸಿಮೈಸ್ ರೀಚ್ ಆಫ್ ಆ್ಯಡ್ಸ್. ರೀಚ್ ಅಂತ ಅಂದರೆ ಏನು? ಮೆಟಾ ಏನು ಮಾಡುತ್ತೆ, ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಿಮ್ಮ ಆ್ಯಡನ್ನು ತೋರಿಸುತ್ತೆ. ಸೊ ಅದನ್ನು ನಾವು ಏನಂತ ಅನ್ಕೋತೀವಿ, ರೀಚ್. ವಿಲ್ ಟ್ರೈ ಟು ಶೋ ಯುವರ್ ಆ್ಯಡ್ಸ್ ಟು ಆ್ಯಸ್ ಮೆನಿ ಪೀಪಲ್ ಆ್ಯಸ್ ಪಾಸಿಬಲ್. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನಿಮ್ಮ ಆ್ಯಡ್ಸನ್ನು ತೋರಿಸ್ತಾರೆ. ಅದಾದಮೇಲೆ ಮ್ಯಾಕ್ಸಿಮೈಸ್ ನಂಬರ್ ಆಫ್ ಇಂಪ್ರೆಷನ್ಸ್. ನೆನ್ಪಿಟ್ಕೊಳ್ಳಿ, ರೀಚ್ ಬೇರೆ, ಇಂಪ್ರೆಷನ್ಸ್ ಬೇರೆ. ಇಂಪ್ರೆಷನ್ಸ್ ಅಂತ ಅಂದರೆ ಅವರು ನಮ್ಮ ಆ್ಯಡನ್ನು ನೋಡಿರ್ತಾರೆ. ರೀಚ್ ಅಂತ ಅಂದರೆ ಜನಕ್ಕೆ ರೀಚ್ ಆಗಿರುತ್ತೆ ನಮ್ಮ ಆ್ಯಡ್, ರೈಟ್? ಮ್ಯಾಕ್ಸಿಮೈಸ್ ನಂಬರ್ ಆಫ್ ಇಂಪ್ರೆಷನ್ಸ್. ವಿಲ್ ಟ್ರೈ ಟು ಶೋ ಯುವರ್ ಆ್ಯಡ್ಸ್ ಟು ಪೀಪಲ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಪಾಸಿಬಲ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಜಯಂತ್ ಅವರು ಒಂದು ಸತಿ ನನ್ನ ಆ್ಯಡನ್ನು ನೋಡಿರ್ತಾರೆ, ಓಕೆ? ನಾನು ಅದೇ ದಿನ ಅವ್ರಿಗೆ ಇನ್ನೊಂದು ಸತಿ ಸೇಮ್ ಆ್ಯಡನ್ನು ತೋರಿಸ್ತೀನಿ, ಓಕೆ? ಸೊ ಅದನ್ನು ನಾವು ಇಂಪ್ರೆಷನ್ಸ್ ಅಂತಂದರೆ ಬೇಸಿಕಲಿ ಒಬ್ಬ ಪರ್ಸನ್ಗೆ ನಿಮ್ಮ ಆ್ಯಡು ಒಂದು ದಿನದಲ್ಲಿ ಎಷ್ಟು ಸತಿ ಕಾಣಿಸ್ಕೋಬೇಕು ರೋ, ಓಕೆ? ಸೊ ಅದೇ ಇಂಪ್ರೆಷನ್. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಒಬ್ಬ ಪರ್ಸನ್ಗೆ ಏನಿಲ್ಲ ಅಂತಂದ್ರೆ ಒಂದು ದಿನದಲ್ಲಿ ನನ್ನ ಆ್ಯಡ್ 2 times ಅಥವಾ 3 times ಅವರಿಗೆ ಅದೇ ಆ್ಯಡ್ ಕಾಣಿಸ್ಕೋತಿರುತ್ತೆ. ಸೊ ಆ ರೀತಿ ಬೇಕು ಅಂತಂದರೆ ಮ್ಯಾಕ್ಸಿಮೈಸ್ ನಂಬರ್ ಆಫ್ ಇಂಪ್ರೆಷನ್ಸ್. ಅದಾದಮೇಲೆ ಮ್ಯಾಕ್ಸಿಮೈಸ್ ಆ್ಯಡ್ ರೀಕಾಲ್ ಲಿಫ್ಟ್, ರೈಟ್? ಸೊ ಮ್ಯಾಕ್ಸಿಮೈಸ್ ಆ್ಯಡ್ ರೀಕಾಲ್ ಲಿಫ್ಟ್ ನಥಿಂಗ್ ಬಟ್ ಇದೇನಾಗುತ್ತೆ, ರೀಚ್ ಅಂತಂದರೆ ನಮ್ಮ ಆ್ಯಡನ್ನು ಜನಕ್ಕೆ ತೋರಿಸುತ್ತೆ. ಇಂಪ್ರೆಷನ್ಸ್ ಏನು ಅಂತಂದರೆ ರಿಪೀಟ್ ಆಗಿ ತೋರಿಸುತ್ತೆ, ಓಕೆ? ಮ್ಯಾಕ್ಸಿಮೈಸ್ ಆ್ಯಡ್ ರೀಕಾಲ್ ಲಿಫ್ಟ್ ಅಂತ ಅಂದರೆ ಏನು? ಇಟ್ಸ್ ಲೈಕ್ ಜಯಂತ್ ಅವ್ರು ನನ್ನ ಆ್ಯಡ್ ನೋಡಿರ್ತಾರೆ, ಓಕೆ? ಆ್ಯಂಡ್ ಅವ್ರ ಆ್ಯಡ್ ನೋಡಿದ್ದೀನಿ ಅಂತ ನೆನ್ಪಿಟ್ಕೊಂಡಿರ್ತಾರೆ ಅಂತಂದರೆ ಅವ್ರ ಮೆಮೊರಿಲಿ ನನ್ನ ಆ್ಯಡ್ ಉಳಿದೋಗಿರುತ್ತೆ. ಸೊ ಆ ರೀತಿ ಪೀಪಲ್ ಏನಾದರೂ ಬೇಕು ಅಂತ ಅಂದರೆ ನೀವು ಈ ಕ್ಯಾಂಪೇನ್, ಈ ಒಂದು ಗೋಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ನಾನು ಮ್ಯಾಕ್ಸಿಮೈಸ್ ರೀಚ್ ಆಫ್ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಫ್ಟರ್ ದಟ್ ವಿಡಿಯೋ ವ್ಯೂ ಗೋಲ್ಸ್. ವಿಡಿಯೋ ವ್ಯೂ ಗೋಲ್ಸ್ ನಥಿಂಗ್ ಬಟ್ ಈ 3 ಎಲ್ಲಿ ಬರುತ್ತೆ, ಇಫ್ ಇನ್ ಕೇಸ್ ನೀವು ಇಮೇಜ್ ಆ್ಯಡ್ಸನ್ನು ರನ್ ಮಾಡಿದರೆ. ಈ 2 ಯಾವಾಗ ಬರುತ್ತೆ, ಇಫ್ ಇನ್ ಕೇಸ್ ನಿಮ್ಮ ಆ್ಯಡ್ ಕಾಪಿ ಏನಾದರೂ ವಿಡಿಯೋ ಆಗಿದ್ದರೆ, ಓಕೆ? ಸೊ ವಿಡಿಯೋ ಫಾರ್ಮೇಟಲ್ಲಿ ಇದ್ದಾಗ. ಸೊ ಇದೇನೋ ಮ್ಯಾಕ್ಸಿಮೈಸ್ ಥ್ರೂ ಪ್ಲೇಸ್ ವ್ಯೂಸ್ ಆ್ಯಂಡ್ ಮ್ಯಾಕ್ಸಿಮೈಸ್ 2 seconds ಕಂಟಿನ್ಯೂಸ್ ವಿಡಿಯೋ ಪ್ಲೇಸ್, ರೈಟ್? ಸೊ ಇದೇನು, ವಿಲ್ ಟ್ರೈ ಟು ಶೋ ಯುವರ್ ವಿಡಿಯೋ ಆ್ಯಡ್ಸ್ ಟು ಪೀಪಲ್ ಹೂ ವಿಲ್ ವಾಚ್ ಎಂಟೈರ್ ವಿಡಿಯೋ ವೆನ್ ಇಟ್ಸ್ ಶಾರ್ಟರ್ ದ್ಯಾನ್ 15 seconds. For longer videos, we'll try to show it to people who are likely to watch at least 15 seconds. So basically ನಿಮ್ಮ ಆ್ಯಡ್, ಓಕೆ, 15 second ವಿಡಿಯೋನ ನೀವು ಆ್ಯಡ್ ಕಾಪಿಯಾಗಿ ಯೂಸ್ ಮಾಡಿರ್ತೀರ ಅಂತ ಅಂದ್ಕೊಳ್ಳೋಣ, ಓಕೆ? ಸೊ ಈ ಒಂದು ಆಪ್ಷನನ್ನು ನಾವು ಚೂಸ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಮೋಸ್ಟ್ ಆಫ್ ದ ಟೈಮ್ 15 second ಇನ್ಸ್ಟಾಗ್ರಾಮಲ್ಲಿ ಮೋಸ್ಟ್ ಆಫ್ ದ ಟೈಮ್ 15 seconds ವೀಡಿಯೋಸ್ ನೋಡೋರು ಇರ್ತಾರೆ ಅಲ್ವಾ, ಅಂಥವರಿಗೆ ನಿಮ್ಮ ಆ್ಯಡನ್ನು ತೋರಿಸ್ತೀವಿ, ಓಕೆ? ಇಫ್ ಇನ್ ಕೇಸ್ 15 secondsಗಿಂತ ಜಾಸ್ತಿ ನಿಮ್ಮ ಆ್ಯಡ್ ಕಾಪಿ ಏನಾದರೂ ಇದ್ದರೆ ಅವಾಗ ಏನು ಮಾಡ್ತಾರೆ, ಯಾರು ಅಟ್ಲೀಸ್ಟ್ 15 seconds ವೀಡಿಯೋಸ್ಗಳನ್ನು ನೋಡ್ತಾರೆ, ರೈಟ್? ಅಂಥವ್ರಿಗೆ ನಿಮ್ಮ ಆ್ಯಡನ್ನು ತೋರಿಸ್ತೀವಿ, ಓಕೆ? ಸೊ ಕ್ಲಿಯರ್? ಮ್ಯಾಕ್ಸಿಮೈಸ್ ಥ್ರೂ ಪ್ಲೇಸ್ ವ್ಯೂಸ್. ಕ್ಲಿಯರ್? ಆ ಡೌಟ್ ಇದೆಯಾ?
ಡೌಟ್ ಇದ್ರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಏನು ಡೌಟ್ ಇದೆ ಅಂತ. ಕ್ಲಿಯರ್ ರೈಟ್? ಇನ್ನೊಮ್ಮೆ ಹೇಳಿ. ಓಕೆ. ಸೊ ಮ್ಯಾಕ್ಸಿಮೈಸ್ ಥ್ರೂ ಪ್ಲೇಸ್ ವ್ಯೂಸ್ ಅಂತಂದರೆ ಜಯಂತ್ ಅವರು ಯಾವುದೋ ಒಂದು ವಿಡಿಯೋನ ಆ್ಯಡ್ ಕಾಪಿಯಾಗಿ ಯೂಸ್ ಮಾಡ್ತಿದ್ದಾರೆ. ಆ ವಿಡಿಯೋ 15 ಸೆಕೆಂಡ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಮೆಟಾ ಏನು ಮಾಡುತ್ತೆ, ಆ ವಿಡಿಯೋನ ಯಾರು 15 ಸೆಕೆಂಡ್ಸ್ ನೋಡ್ತಾರೆ, ರೈಟ್, ಶಾರ್ಟ್ ದ್ಯಾನ್ 15 ಸೆಕೆಂಡ್ಸ್, ಅಂಥವ್ರಿಗೆ ನಿಮ್ಮ ಆ್ಯಡ್ಸನ್ನು ತೋರಿಸುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಆ್ಯಡ್ 15 ಸೆಕೆಂಡ್ಸ್ ಒಳಗಡೆ ಇದ್ದರೆ. ಇಫ್ ಇನ್ ಕೇಸ್ ನಿಮ್ಮ ಆ್ಯಡ್ ಕಾಪಿ 15 ಸೆಕೆಂಡ್ಸ್ಗಿಂತ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, 30 ಸೆಕೆಂಡ್ ವಿಡಿಯೋ ಅಥವಾ 1 ಮಿನಿಟ್ ವಿಡಿಯೋನ ನೀವು ಕ್ರಿಯೇಟ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ಮೆಟಾ ಏನು ಮಾಡುತ್ತೆ, ಅಟ್ಲೀಸ್ಟ್ 15 ಸೆಕೆಂಡ್ಸ್, ಓಕೆ, ಅಟ್ಲೀಸ್ಟ್ 15 ಸೆಕೆಂಡ್ಸ್ ಯಾರು ವಿಡಿಯೋಸನ್ನು ನೋಡ್ತಾರೆ ಅಂಥವರಿಗೆ ನಿಮ್ಮ ಆ್ಯಡನ್ನು ತಲುಪಿಸುತ್ತೆ. ಮ್ಯಾಕ್ಸಿಮೈಸ್ ಥ್ರೂ ಪ್ಲೇಸ್ ವ್ಯೂಸ್ ಅಂತ ಅಂದರೆ ಇದೆ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಮ್ಯಾಕ್ಸಿಮೈಸ್ 2 ಸೆಕೆಂಡ್ ಕಂಟಿನ್ಯೂಸ್ ವಿಡಿಯೋ ಪ್ಲೇಸ್. ಸೊ ಇದೇನಪ್ಪ ಅಂತಂದರೆ, ವಿಲ್ ಟ್ರೈ ಟು ಶೋ ಯುವರ್ ವಿಡಿಯೋ ಆ್ಯಡ್ಸ್ ಟು ಪೀಪಲ್ ಹೂ ಆರ್ ಲೈಕ್ಲಿ ಟು ವಾಚ್ 2 continuous second or more. Most 2 second continuous video plays will have at least 50% of the video pixels on screen. So basically 2 seconds videos ಯಾರು ನೋಡ್ತಾರೆ, ಕಂಟಿನ್ಯೂಸ್ ಆಗಿ 2 seconds ಯಾರು ಸ್ಕಿಪ್ ಮಾಡದಿಲ್ದಂಗೆ ವಿಡಿಯೋನ ನೋಡ್ತಾರೆ ಅಂಥವ್ರಿಗೆ ನಿಮ್ಮ ಆ್ಯಡನ್ನು ತೋರಿಸ್ತೀವಿ. ರೈಟ್? ಸೊ ಕ್ಲಿಯರ್ ಜಯಂತ್? ಯಾ, ಚಲೋ. ಸೊ ನಾನಿಲ್ಲಿ ಇದು ಯಾವಾಗ ವಿಡಿಯೋ ಆ್ಯಡ್ಸನ್ನು ನೀವು ರನ್ ಮಾಡ್ತಿದ್ದೀರಾ ಅಂತ ಅಂದಾಗ, ಇದು ಯಾವಾಗ ಯೂಸ್ ಆಗುತ್ತೆ, ಇಮೇಜ್ ಆ್ಯಡ್ ಕ್ರಿಯೇಟಿವ್ಸ್ಗಳನ್ನು ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಅಂದಾಗ. ನಾನಿಲ್ಲಿ ಮ್ಯಾಕ್ಸಿಮೈಸ್ ರೀಚ್ ಆಫ್ ಆ್ಯಡ್ಸನ್ನು ನಾನು ಯೂಸ್ ಮಾಡ್ತೀನಿ. ಓಕೆ, ಅದಾದಮೇಲೆ ಫೇಸ್ಬುಕ್ ಪೇಜ್. ಬೈ ಡಿಫಾಲ್ಟಾಗಿ ನನ್ನ ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತಂದರೆ ಲಿಂಕ್ ಆಗಿದೆ. ಇಫ್ ಇನ್ ಕೇಸ್ ನಿಮಗೆ ಲಿಂಕ್ ಆಗಿಲ್ಲ ಅಂತ ಅಂದರೆ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮ್ಮ ಪೇಜ್ ಏನಾದರೂ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದೆನ್ ಪ್ರೊಫೈಲ್ ಪಿಕ್ಚರನ್ನು ಆ್ಯಡ್ ಮಾಡಿ. ಸೊ ನಿಮ್ಮ ಪೇಜನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಆರ್ ಎಲ್ಸ್ ಬೈ ಡಿಫಾಲ್ಟಾಗಿ ನಿಮ್ಮ ಒಂದು ಮೆಟಾ ಸೂಟಲ್ಲಿ ನೀವು ಅಥವಾ ನಿಮ್ಮ ಒಂದು ಪರ್ಸ್ನಲ್ ಅಕೌಂಟಲ್ಲಿ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿದಾಗ ಆ ಪೇಜಸ್ಗಳ ಲೀಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಯಾವ ಪೇಜ್ಗೆ ನೀವು ಆ್ಯಡನ್ನು ರನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಪೇಜ್ಗೆ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ನಂದು ಇಲ್ಲಿ ಚೂಸ್ ಆಗಿದೆ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಪರ್ಸ್ನಲ್ ಅಕೌಂಟಲ್ಲಿ 4 ಪೇಜಸ್ಗಳಿದ್ದಾವೆ. ಸೊ ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ 4 ಪೇಜಸ್ಗಳು ಇಲ್ಲಿ ಬರ್ತವೆ. ಸೊ ನನಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ DMTK ಡೆಮೋ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ರೈಟ್? ಆರ್ ಎಲ್ಸ್ ಇದು ಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ರೈಟ್? ಸೊ ಇಲ್ಲಿ ನಮಗೆ ಕಾಸ್ಟ್ ಪರ್ ರಿಸಲ್ಟ್ ಗೋಲ್ ಅಂತ ಇದೆ. ಇದು ನಮಗೆ ಆ್ಯಕ್ಟಿವ್ ಆಗೋದಿಲ್ಲ. ಏನಕ್ಕೆ ಆ್ಯಕ್ಟಿವ್ ಆಗೋದಿಲ್ಲ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಅದಾದಮೇಲೆ ಫ್ರೀಕ್ವೆನ್ಸಿ ಕಂಟ್ರೋಲ್ ನಥಿಂಗ್ ಬಟ್ ಒಬ್ಬ ಮನುಷ್ಯನಿಗೆ, ಓಕೆ, ನಿಮ್ಮ ಆ್ಯಡ್ ಎಷ್ಟು ಟೈಮ್ಸ್ ತೋರಿಸ್ಬೇಕು. ರೈಟ್? ಸೊ ಇದೇ ಫ್ರೀಕ್ವೆನ್ಸಿ ಕ್ಯಾಪ್. Right, the maximum number of times that you want to people to see your ads, and then the average number of times that you want to people to see your ads. ಇದೇನು maximum, ಇದೇನು target. Okay, so ಇಲ್ಲಿ ad set budget sharing will be turned off. So then continue ಮೇಲೆ ಕ್ಲಿಕ್ ಮಾಡಿದ್ರೆ ಟಾರ್ಗೆಟ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಇದೇನು ಆವ್ರೇಜ್ ನಂಬರ್ ಆಫ್ ಅಂತಂದರೆ ಮೆಟಾ ಡಿಸೈಡ್ ಮಾಡುತ್ತೆ. ಲೈಕ್ 2 ಟೈಮ್ಸ್ ತೋರಿಸ್ಬೋದು, ಒಬ್ಬ ಪರ್ಸನ್ಗೆ 3 ಟೈಮ್ಸ್ ತೋರಿಸ್ಬೋದು. ರೈಟ್? ಸೊ ಇದು ಕ್ಯಾಪ್ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ ಅಂತಂದರೆ ಮ್ಯಾಕ್ಸಿಮಮ್ ಆಗಿ ನಿಮಗೆ ಸೇಮ್ ಪರ್ಸನ್ಗೆ ನಿಮ್ಮ ಆ್ಯಡ್ ಎಷ್ಟು ಸತಿ ಕಾಣಿಸ್ಕೋಬೇಕು. ರೈಟ್? ಸೊ ನಾನಿಲ್ಲಿ ಕ್ಯಾಪನ್ನು ತೊಗೊತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಮೆನ್ಷನ್ ಮಾಡ್ಬೋದು ನೀವಿಲ್ಲಿ ಲೈಕ್ 3 ಟೈಮ್ಸ್ ಎವ್ರಿ 7 ಡೇಸಾ ಅಥವಾ ಎವ್ರಿ 6 ಡೇಸಾ, 5 ಡೇಸಾ, 4 ಡೇಸಾ, ಆ್ಯಂಡ್ ದೆನ್ 3 ಡೇಸಾ, 2 ಡೇಸಾ ಅಥವಾ 1 ಡೇ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡೇ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಫ್ಟರ್ ದಟ್ ಇಲ್ಲಿ ಫ್ರೀಕ್ವೆನ್ಸಿಯನ್ನು ನಾನು 3 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಫ್ ಇನ್ ಕೇಸ್ ಜಯಂತ್ ಅವರು
ಒಂದು ದಿನದಲ್ಲಿ ನನ್ನ ಆ್ಯಡ್ ಅವರಿಗೆ ಕಾಣಿಸ್ತು ಅಂತ ಅಂದರೆ ಅವ್ರಿಗೆ ಅಗೈನ್ ಇನ್ನೂ 2 ಸತಿ ನನ್ನ ಆ್ಯಡ್ ಕಾಣಿಸುತ್ತೆ. ಸೊ ಇದನ್ನೇ ನಾನು ಏನಂತ ಹೇಳಿದ್ದೀನಿ, ಫ್ರೀಕ್ವೆನ್ಸಿ ಕ್ಯಾಪ್. ಅಥವಾ ಇಫ್ ಇನ್ ಕೇಸ್ ಒಬ್ಬ ಮನುಷ್ಯನಿಗೆ ಬೇಸಿಕಲಿ ಒಂದು ದಿನದಲ್ಲಿ 3 ಸತಿ ನನ್ನ ಆ್ಯಡ್ ಕಾಣಿಸುತ್ತೆ. ಕ್ಲಿಯರ್? ಡೌಟ್ ಇದೆಯಾ? ಯಾ ರಾಕೇಶ್, ನಿಮ್ಗೇನಾದರೂ ಡೌಟ್ ಇದೆಯಾ? ಚಾರ ರೈಟ್. ಸೊ ಅದಾದಮೇಲೆ ಈ ವ್ಯಾಲ್ಯೂ ರೂಲ್ಸ್ ಇದೆಲ್ಲ ಏನು ಅನ್ನೋದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ. ಅದಾದಮೇಲೆ ಡೈನಾಮಿಕ್ ಕ್ರಿಯೇಟಿವ್ ನಥಿಂಗ್ ಬಟ್ ಸೊ ಬೈ ಡಿಫಾಲ್ಟ್ ಮೆಟಾದವರು ಆ್ಯಡ್ ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡ್ತಾರೆ ಎಲ್ಲ ಡೈಮೆನ್ಷನಲ್ಲೂ. ಸೊ ಡೈನಾಮಿಕ್ ಕ್ರಿಯೇಟಿವನ್ನು ನಾವು ಯೂಸ್ ಮಾಡೋದಿಲ್ಲ, ಬಿಕಾಸ್ ಡೈನಾಮಿಕ್ ಕ್ರಿಯೇಟಿವನ್ನು ಕ್ರಿಯೇಟ್ ಮಾಡಿದ್ರೆ ನಮ್ಮ ಕಂಟ್ರೋಲಲ್ಲಿ ಜಾಸ್ತಿ ಇರೋದಿಲ್ಲ, ಮೆಟಾ ಕಂಟ್ರೋಲಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಬೈ ಡಿಫಾಲ್ಟಾಗಿ ಆಫ್ ಆಗಿ ಇಟ್ಟಿರಿ. ಅದಾದಮೇಲೆ ಸಿಪ್ ಬಜೆಟ್. ಡೈಲಿ ಬಜೆಟ್ ಕೊಡ್ತೀರಾ ಅಥವಾ ಲೈಫ್ ಟೈಮ್ ಬಜೆಟ್ ಕೊಡ್ತೀರಾ? ಡೈಲಿ ಬಜೆಟ್ ಅಂತ ಅಂದರೆ ಏನು? ಒಂದು ದಿನಕ್ಕೆ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ. ಲೈಫ್ ಟೈಮ್ ಬಜೆಟ್ ಅಂತ ಅಂದರೆ ಏನು? ಲೈಕ್ ಎಷ್ಟು ದಿನದಲ್ಲಿ ನೀವು ಎಷ್ಟು ದಿನ ಆ್ಯಡ್ಸನ್ನು ರನ್ ಮಾಡ್ತೀರಾ, ರೈಟ್? ಸೊ ಅಷ್ಟು ದಿನಕ್ಕೂ ಸೇರಿ ಎಷ್ಟು ಅಮೌಂಟನ್ನು ನೀವು ಪೇ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 7 days ಆ್ಯಡ್ಸ್ ರನ್ ಮಾಡ್ತೀರಾ, ರೈಟ್? ಸೊ ಆ 7 daysಗೆ ನೀವು ಟೋಟಲ್ ಆಗಿ ಈ ಕ್ಯಾಂಪೇನ್ಗೆ ಎಷ್ಟು ರುಪೀಸನ್ನು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಸೊ ಅದೇ ಏನಂತ ಕರಿತೀವಿ ನಾವು, ಲೈಫ್ ಟೈಮ್ ಬಜೆಟ್. ಡೈಲಿ ಬಜೆಟ್ ಅಂತ ಅಂದರೆ ಪರ್ ಡೇ ನೀವು ಎಷ್ಟು ರುಪೀಸನ್ನು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಸೊ ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ 500. ಓಕೆ. ಸೊ ಮೇಕ್ ಶೋರ್ 500 ಅಂತ ನಾನಿಲ್ಲಿ ಸುಮ್ಮನೆ ಮೆನ್ಷನ್ ಮಾಡ್ತಿದ್ದೀನಿ. ಅಟ್ಲೀಸ್ಟ್ ನೀವು 700 rupees ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಫಾರ್ ಬೆಟರ್ ರಿಸಲ್ಟ್. 700 rupees. ಓಕೆ. ಸೊ ಸ್ಟಾರ್ಟ್ ಡೇಟ್ ಇರುತ್ತೆ ಆ್ಯಂಡ್ ದೆನ್ ಎಂಡ್ ಸ್ಟಾರ್ಟ್ ಡೇಟ್ ಇರುತ್ತೆ ಆ್ಯಂಡ್ ಟೈಮ್ ಇರುತ್ತೆ. ಸೊ ಮೇಕ್ ಶೋರ್ ಟೈಮ್ ಅನ್ನೋದು ಇಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾಳೆ 7:30 ನನಗೆ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ 7:30 ನಿಮ್ಮ ಕ್ಯಾಂಪೇನ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ರೈಟ್? ಸ್ಟಾರ್ಟ್ ಡೇಟ್ ಆ್ಯಂಡ್ ಎಂಡ್ ಡೇಟ್. ಸೊ ಎಂಡ್ ಡೇಟ್ ಮೇಕ್ ಶೋರ್, ಓಕೆ, ನೀವು ನಿಜವಾಗ್ಲೂ ಕ್ಯಾಂಪೇನನ್ನು ರನ್ ಮಾಡ್ತಿದ್ದೀರಾ ಅಂತ ಅಂದಾಗ ಮಾತ್ರ ನೀವು ಕೊಡಬೇಕಾಗುತ್ತೆ. ಆರ್ ಎಲ್ಸ್ ಬೈ ಡಿಫಾಲ್ಟ್, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಲೈಕ್ 13 ಅಂತ. ಓಕೆ. ಆರ್ ಎಲ್ಸ್ ಲೆಟ್ ಮೀ ಗೋ ಫಾರ್ 14 ಅಂತ, ರೈಟ್? ಆ್ಯಂಡ್ ಟೈಮಿಂಗ್ಸ್ 10:30, ರೈಟ್? ಸೊ ಅವಾಗ ಏನಾಗುತ್ತೆ, ಲೈಕ್ ನೀವು ಬಜೆಟ್ ಹಾಕೋದು ಮರ್ತಿರ್ತೀರೋ ಅಥವಾ ಫಾರ್ ಸಮ್ ರೀಸನ್ಸ್ ಏನಾಗುತ್ತೆ, ಡೇ ಅನ್ನೋದು ಏನಾಗುತ್ತೆ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಸೊ ಅವಾಗ ನೀವು ಈ ಸ್ಟಾರ್ಟ್ ಡೇಟನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಎಂಡ್ ಡೇಟನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ಮೇಕ್ ಶೋರ್ ನೀವು ಎಂಡ್ ಡೇಟನ್ನು ಕೊಡಬೇಕು ಅಂತ ಅಂದಾಗ ಪ್ರಾಪರ್ ವೇಯಲ್ಲಿ ಕೊಟ್ಟಿರಿ. ಸೊ ಒನ್ಸ್ ಕ್ಯಾಂಪೇನನ್ನು ಪಬ್ಲಿಷ್ ಮಾಡಿದಾದ್ಮೇಲೆ ನಾವು ಇದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಅವಾಗ ನಾವು ಇನ್ನೊಂದು ಕ್ಯಾಂಪೇನನ್ನೇ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಂಡ್ ಡೇಟ್ ಕೊಡಬೇಕಾದ್ರೆ ಕ್ಲಿಯರಾಗಿ ಕೊಟ್ಟಿರಿ. ಅದಾದಮೇಲೆ ಶೋ ಮೋರ್ ಆಪ್ಷನ್ಸ್, ಲೈಕ್ ನೀವು ಆ್ಯಡನ್ನು ಸ್ಕೆಡ್ಯೂಲ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸ್ಕೆಡ್ಯೂಲ್ ಆ್ಯಡ್ಸ್ ಲೈಕ್ ಪರ್ಟಿಕ್ಯುಲರ್ ಡೇ ಆ್ಯಂಡ್ ಪರ್ಟಿಕ್ಯುಲರ್ ಟೈಮಿಂಗ್ ಮಾತ್ರ ನಿಮ್ಮ ಆ್ಯಡನ್ನು ತೋರಿಸ್ಬೇಕು ಅಂತಂದರೆ ಯು ಕ್ಯಾನ್ ಸ್ಕೆಡ್ಯೂಲ್. ಫಾರ್ ಎಕ್ಸಾಂಪಲ್ ಮಂಡೇ ನೀವು ಆ್ಯಡ್ಸನ್ನು ರನ್ ಮಾಡ್ತೀರಾ. ಸೊ ಆವಾಗ ನನ್ನ ಆ್ಯಡ್ಸ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು 3 hours ಟೈಮ್ ಇದೆ. 1, 2, 3 ಅಂತಂದರೆ 12 AM, 12 AM, 1 AM, 2 AM, ಸೊ ದೆನ್ 3 AM, 4 AM, 5 AM ಆ್ಯಂಡ್ 6 AM. ಸೊ 3 hours. ಸೊ ಇವಾಗ ನನಗೆ ಮಂಡೇ ಲೈಕ್ 12 PM ಮಾತ್ರ ನಾನು ಆ್ಯಡ್ ರನ್ ಆಗಬೇಕು ಅಂತಂದರೆ ನಾನು 12 PM ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತೆ, 1 hour ಮಾತ್ರ ನನ್ನ ಆ್ಯಡ್ ಏನಾಗುತ್ತೆ ರನ್ ಆಗುತ್ತೆ. ಸೊ ನನ್ನ ಡೈಲಿ ಬಜೆಟ್ ನಾನು 700 rupees ಕೊಟ್ಟಿರೋದ್ರಿಂದ ನಾನು 1 hour ಆ್ಯಡ್ಸನ್ನು ರನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಆವಾಗ ಆಟೋಮೆಟಿಕಲಿ ಏನಾಗುತ್ತೆ, ಈ ಬಜೆಟನ್ನು ಇದೇ 1 hour ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಥವಾ ಅಮೌಂಟನ್ನು ಸ್ಪೆಂಡ್ ಮಾಡೋಕ್ಕೆ ಮೆಟಾ ಡಿಸೈಡ್ ಮಾಡಿಬಿಡುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಸ್ಕೆಡ್ಯೂಲ್ ಮಾಡ್ತೀರಾ ಅಂತ ಅಂದರೆ ಯು ಕ್ಯಾನ್ ಸ್ಕೆಡ್ಯೂಲ್, ರೈಟ್? ಪರ್ಟಿಕ್ಯುಲರ್ ಅವರ್ಸಿಗೆ ನೀವು ಸ್ಕೆಡ್ಯೂಲ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸ್ಕೆಡ್ಯೂಲ್. ಸೊ ಆ ಆಪ್ಷನ್ ಕೂಡ ಇರುತ್ತೆ. ಓಕೆ, ಜಸ್ಟ್ ಲೈಕ್ ಗೂಗಲ್ ಆ್ಯಡ್ಸಲ್ಲಿ ಹೆಂಗಿತ್ತು ಅದೇ ರೀತಿ. ಅದಾದಮೇಲೆ ಆಡಿಯನ್ಸ್ ಕಂಟ್ರೋಲ್ ಆಪ್ಷನ್ ಇರುತ್ತೆ, ಅಂತಂದರೆ ಲೊಕೇಶನ್ಸ್, ಯಾವ ಲೊಕೇಶನ್ಸ್ಗೆ ನೀವು ಆ್ಯಡ್ಸನ್ನು ತೋರಿಸ್ಬೇಕು, ರೈಟ್?
ಆ್ಯಂಡ್ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಇಲ್ಲಿ ನಾನು ಲೊಕೇಶನನ್ನು ಚೂಸ್ ಮಾಡ್ತೀನಿ, ಲೈಕ್ ಫಾರ್ ಎಕ್ಸಾಂಪಲ್ ಮೈಸೂರು. ಓಕೆ, ಸೊ ಮೈಸೂರು ನಾನು ಚೂಸ್ ಮಾಡ್ತೀನಿ. ಆಫ್ಟರ್ ದಟ್ ಮೈಸೂರಿನ ಆಸುಪಾಸಲ್ಲಿ ಎಷ್ಟು ಕಿಲೋಮೀಟರಿಗೆ ನಿಮ್ಮ ಆ್ಯಡ್ ತೋರಿಸ್ಬೇಕು. ಲೈಕ್ ಇಲ್ಲಿ ಫಾರ್ ಎಕ್ಸಾಂಪಲ್ 80 ಕಿಲೋಮೀಟರ್ಸ್ ಅಂತ ಅಂದಾಗ ಮೈಸೂರನ್ನು ಬಿಟ್ಟು ಮೈಸೂರಿನ 80 ಕಿಲೋಮೀಟರ್ಸ್ ಸರೌಂಡಿಂಗಲ್ಲಿ ನನ್ನ ಆ್ಯಡ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ಬೋದು. ಓಕೆ, ಮೈಸೂರು, ರಾಮನಗರ, ಚನ್ನರಾಯಪಟ್ಟಣ, ಹುಣಸೂರು, ಇಲ್ಲೆಲ್ಲ ಕಡೆ ಕೂಡ ನನ್ನ ಆ್ಯಡ್ ಅನ್ನೋದು ಹೋಗುತ್ತೆ. ಸೊ ಲೈಕ್ ಡ್ರಾಪ್ ಪಿನ್, ನಾನು ಗೂಗಲ್ ಆ್ಯಡ್ಸಲ್ಲಿ ಹೇಳಿದ್ದೆ ರೈಟ್, ನೀವು ಪಿನ್ನನ್ನು ಕೂಡ ಡ್ರಾಪ್ ಮಾಡ್ಬೋದು, ಆ ಆಪ್ಷನ್ ಇಲ್ಲೂ ಕೂಡ ಇರುತ್ತೆ. ಓಕೆ, ಆ್ಯಂಡ್ ದೆನ್ ರೈಟ್, ಸೊ ಇಲ್ಲಿ ಇನ್ಕ್ಲೂಡ್ ಆ್ಯಂಡ್ ಎಕ್ಸ್ಕ್ಲೂಡ್ ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರಲ್ಲಿ ನಿಮ್ಮ ಆ್ಯಡ್ ಅನ್ನೋದು ತೋರಿಸ್ಬಾರ್ದು, ರೈಟ್. ಸೊ ಅವಾಗ ಏನು ಮಾಡಬೇಕು, ಎಕ್ಸ್ಕ್ಲೂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ಪರ್ಟಿಕ್ಯುಲರ್ ಸಿಟಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಬ್ಯಾಂಗ್ಳೂರು. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ಬೆಂಗಳೂರಲ್ಲಿ ನನ್ನ ಆ್ಯಡ್ ಕಾಣಿಸಲ್ಲ. ಸೊ ನನ್ನ ಆ್ಯಡ್ ಇವಾಗ ಎಲ್ಲಿ ಕಾಣಿಸುತ್ತೆ, ಮೈಸೂರಲ್ಲಿ ಮಾತ್ರ. ಓಕೆ, ಸೊ ಈ ರೀತಿ ಆಪ್ಷನ್ ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಯೂಸ್ ಇಟ್. ಸೊ ಇಲ್ಲಿ ನಮಗೆ ರಿವ್ಯೂ ರಿಕ್ವೈರ್ಮೆಂಟ್ಸ್ ಕೇಳ್ತವೆ. ಇದು ಯಾವಾಗ ಅಂತಂದರೆ, ಇಫ್ ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಆ್ಯಡ್ಸ್ಗಳನ್ನು ರನ್ ಮಾಡ್ತಿದ್ದಾಗ ಇಲ್ಲಿ ರಿವ್ಯೂ ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ. ಲೈಕ್ ಅದಕ್ಕಾದಂಥ ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಓಕೆ, ಪಾಲಿಸಿ ಆ್ಯಂಡ್ ರೆಗ್ಯುಲರಿಟಿ ರಿಕ್ವೈರ್ಮೆಂಟ್ಸ್. ಓಕೆ, ಸೊ ಇಫ್ ಇನ್ ಕೇಸ್ ಇಲ್ಲ ಅಂತಂದರೆ ಜಸ್ಟ್ ಲೀವ್ ಇಟ್. ಅದಾದಮೇಲೆ ಯಾವ ಏಜ್ ಗ್ರೂಪ್ ಅವರಿಗೆ ನಿಮ್ಮ ಆ್ಯಡ್ ತೋರಿಸ್ಬೇಕು, ರೈಟ್. ಫಾರ್ ಎಕ್ಸಾಂಪಲ್ ಇಲ್ಲಿರುತ್ತೆ 18ಇಂದ ಯಾವ ಏಜ್ ಗ್ರೂಪ್ ಅವರು. ಸೊ ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಜಸ್ಟ್ ಲೈಕ್ 25 ಆ್ಯಂಡ್ 65. ಸೊ 25ಇಂದ ಲೆಟ್ ಮಿ ಗೋ ಫಾರ್ 34, ರೈಟ್. ಸೊ ಜೆಂಡರ್ ನೆನ್ಪಿಟ್ಕೊಂಡಿರಿ, ಏಜ್ ಆ್ಯಂಡ್ ಜೆಂಡರ್. ಓಕೆ, ಸರ್ವಿಸ್ ಬೇಸ್ ಮೇಲೆ ನೀವು ತಗೋಬೇಕಾಗುತ್ತೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಗೋ ಫಾರ್ ಲಿಪ್ಸ್ಟಿಕ್, ಸ್ಯಾನಿಟರಿ ಪ್ಯಾಡ್ಸ್. ಸೊ ಈ ರೀತಿ ಹೇಳ್ದಾಗೆಲ್ಲ ನೀವು ವಿಮೆನನ್ನು ಮಾತ್ರ ಟಾರ್ಗೆಟ್ ಮಾಡಿದ್ರೆ ಸಾಕಾಗುತ್ತೆ, ರೈಟ್. ಮೆನ್ನನ್ನು ಟಾರ್ಗೆಟ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಬಟ್ ಅವೇರ್ನೆಸ್ ಕ್ಯಾಂಪೇನಿಗೆ ನಾವು ತುಂಬ ಟಾರ್ಗೆಟ್ ಎಲ್ಲ ಏನು ಮಾಡೋ ನೆಸೆಸಿಟಿ ಇರೋದಿಲ್ಲ, ಬಿಕಾಸ್ ನಮ್ಮ ಬ್ರ್ಯಾಂಡ್ ಏನಿದೆ ಅದು ಜನರಿಗೆ ಗೊತ್ತಾಗಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ಇಲ್ಲಿ ಡೀಟೈಲ್ಡ್ ಟಾರ್ಗೆಟಿಂಗ್. ಸೊ ಇದು ಆ್ಯಕ್ಚುಲಿ ಪ್ರೀವಿಯಸ್ ಟೈಮಲ್ಲಿ ವರ್ಕ್ ಆಗ್ತಿತ್ತು, ಬಟ್ ಇವಾಗ ಅಷ್ಟಾಗಿ ವರ್ಕ್ ಆಗೋದಿಲ್ಲ. ಕಂಪ್ಲೀಟಾಗಿ ನಿಮ್ಮ ಆ್ಯಡ್ ಅನ್ನೋದು ಆ್ಯಡ್ ಕ್ರಿಯೇಟಿವ್ಸ್ ಮೇಲೇ ಇರುತ್ತೆ. ಓಕೆ, ಬಟ್ ಇಫ್ ಇನ್ ಕೇಸ್ ನೀವು ಟ್ರೈ ಮಾಡ್ತೀರಾ ಅಂತಂದರೆ ನೀವು ಟ್ರೈ ಮಾಡಿ. ಬಟ್ ನಾನು ಇನಿಷಿಯಲ್ ಸ್ಟೇಜಲ್ಲಿ ಡೆಫಿನೆಟ್ಲಿ ಇದನ್ನು ರೆಕಮೆಂಡ್ ಮಾಡ್ತೀನಿ. ಓಕೆ, ಸೊ ಟ್ರೈ ಮಾಡಿ. ಡೀಟೈಲ್ಡ್ ಟಾರ್ಗೆಟಿಂಗ್, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನಮಗೆ ಆಪ್ಷನ್ಸ್ಗಳಿರ್ತವೆ, ಲೈಕ್ ಡೆಮೋಗ್ರಾಫಿಕ್ಸ್, ಇಂಟ್ರೆಸ್ಟ್ ಆ್ಯಂಡ್ ಬಿಹೇವಿಯರ್ಸ್, 3 ಇರುತ್ತೆ. ಸೊ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಮೋಗ್ರಾಫಿಕ್ಸ್ ಇರುತ್ತೆ, ರೈಟ್. ಸೊ ಲೈಕ್ ಎಜುಕೇಷನ್ ಮೇಲೆ ನೀವು ಟಾರ್ಗೆಟ್ ಮಾಡ್ಬೋದು, ಹೌಸ್ ಹೋಲ್ಡ್ ಇನ್ಕಮ್ ಮೇಲೆ ಟಾರ್ಗೆಟ್ ಮಾಡ್ಬೋದು, ಲೈಫ್ ಇವೆಂಟ್ಸ್ ಮೇಲೆ, ಪೇರೆಂಟಿಂಗ್ ಮೇಲೆ, ರೈಟ್, ರಿಲೇಷನ್ಶಿಪ್ಸ್, ವರ್ಕ್ಸ್. ಇಲ್ಲಿ ಆ್ಯರೋ ಡೌನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಏನಿದೆ ಅದನ್ನೆಲ್ಲ ತೊಗೊಳ್ತಿದ್ದಾರೆ. ಸೊ ಎಜುಕೇಷನ್ ಲೆವೆಲ್, ಫೀಲ್ಡ್ಸ್ ಆಫ್ ಸ್ಟಡೀಸ್, ಫೀಲ್ಡ್ ಆಫ್ ಸ್ಟಡಿ ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ MBA, BCom. ಲೈಕ್ ಅವರ ಫೇಸ್ಬುಕ್ ಪೇಜಲ್ಲಿ ಅವರ ಕ್ವಾಲಿಫಿಕೇಷನ್ ಏನು ಅಂತ ಮೆನ್ಷನ್ ಮಾಡಿರ್ತಾರೆ, ರೈಟ್. ಅದ್ರ ಬೇಸ್ ಮೇಲೆ ಗೂಗಲ್ ಹತ್ರ ಮೆಟಾ ಹತ್ರ ಡಾಟಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ MBA ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಅಂತ ಅಂದಾಗ ಮೋಸ್ಟ್ ಆಫ್ ದ ಟೈಮ್ ನನ್ನ ಆ್ಯಡ್ MBA ಗ್ರ್ಯಾಜುಯೇಟ್ಸ್ ಯಾರು ಇರ್ತಾರೆ ಅಂಥವ್ರಿಗೆ ಮಾತ್ರ ನನ್ನ ಆ್ಯಡ್ ಅನ್ನೋದು ಹೋಗುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ, ಫೀಲ್ಡ್ ಆಫ್ ಸ್ಟಡಿ. ಎಜುಕೇಷನ್ ಲೆವೆಲ್, ಸೊ ಲೈಕ್ ಹೈಸ್ಕೂಲ್ ಮುಗಿಸಿರೋರ ಅಥವಾ ಯೂನಿವರ್ಸಿಟಿ ಆ್ಯಂಡ್ ಯೂನಿವರ್ಸಿಟಿ ಪೋಸ್ಟ್ ಗ್ರ್ಯಾಜುಯೇಟ್, ಡಾಕ್ಟರೇಟ್ ಡಿಗ್ರಿ. ಸೊ ಈ ರೀತಿ ಆಪ್ಷನ್ಸ್ಗಳು. ಓಕೆ, ಆಫ್ಟರ್ ದಟ್ ಸ್ಕೂಲ್ ಆ್ಯಂಡ್ ಯೂನಿವರ್ಸಿಟೀಸ್, ಲೈಕ್ ಪರ್ಟಿಕ್ಯುಲರ್ ಸ್ಕೂಲ್ಸ್ ಆ್ಯಂಡ್ ಯೂನಿವರ್ಸಿಟೀಸನ್ನು ಟಾರ್ಗೆಟ್ ಮಾಡ್ತೀರಾ ಅಂತಂದರೆ, ರೈಟ್. ಹೌಸ್ ಹೋಲ್ಡ್ ಇನ್ಕಮ್, ಲೈಕ್ ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್. ಇಂಡಿಯಾದಲ್ಲ ಅಂತಂದರೆ ಲೈಕ್ ಎಷ್ಟು ಪರ್ಸೆಂಟ್ ಇರೋ ಇನ್ಕಮ್ ಬೇಸ್ ಮೇಲೆ ನೀವು ಟಾರ್ಗೆಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ಲಂಬೋರ್ಗಿನಿ, ಈ ರೀತಿ ಹೈ ಟಿಕೆಟ್ ಕ್ಲೈಂಟಿಗೆ ನೀವು ವರ್ಕ್ ಮಾಡ್ತಿದ್ದಾಗ ಹೌಸ್ ಹೋಲ್ಡ್ ಇನ್ಕಮನ್ನು ನೀವು
ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ನೀವು ಯಾವುದೋ ಒಂದು ಫ್ಲ್ಯಾಟನ್ನು ಸೆಲ್ ಮಾಡ್ತಿದ್ದೀರಾ, ಆ ಫ್ಲ್ಯಾಟ್ ಪ್ರೈಸ್ ಬಂದುಬಿಟ್ಟು 55 lakhs ಇದೆ. ಸೊ ಆವಾಗ ನೀವು ಇಲ್ಲಿ ಹೌಸ್ ಹೋಲ್ಡ್ ಇನ್ಕಮ್ಗೆ ಹೋಗಲೇಬೇಕಾಗುತ್ತೆ. ಬಿಕಾಸ್ ಒಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಕ್ 30 30K ಸ್ಯಾಲ್ರಿ, ಸೊ ಈ ಆಸುಪಾಸಲ್ಲಿ ಇರೋರು ಅಷ್ಟಾಗಿ 55 lakhs 60 lakhs ಫ್ಲ್ಯಾಟಿಗೆ ಅಷ್ಟು ಬೇಗ ಅಮೌಂಟ್ ಹಾಕೋದಿಲ್ಲ, ರೈಟ್? ಬಿಕಾಸ್ ಕಮಿಟ್ಮೆಂಟ್ಸ್ ಅನ್ನೋದು ಅವರಿಗೆ ಜಾಸ್ತಿ ಇರ್ತವೆ. ಸೊ ಆ ಥರ ಟೈಮಲ್ಲಿ ಇನ್ಕಮನ್ನು ನೀವು ತೊಗೋಬೋದು, ರೈಟ್? ಸೊ ಲೈಫ್ ಇವೆಂಟ್ಸ್ ಇರುತ್ತೆ, ಲೈಕ್ ಅವೇ ಫ್ರಮ್ ಫ್ಯಾಮಿಲಿ. ಸೊ ಇದನ್ನೆಲ್ಲ ನಾನು ಡಿಸ್ಪ್ಲೇ ಆ್ಯಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಲೈಕ್ ಮನೆಯಿಂದ ದೂರ ಇರೋರು, ಆ್ಯಂಡ್ ಅವೇ ಫ್ರಮ್ ಹೋಮ್ ಟೌನ್ ಅಂತಂದರೆ ಅವರ ಊರಿಂದ ದೂರ ಇರೋರು, ರೈಟ್? ಸೊ ಡೇಟ್ ಆಫ್ ಬರ್ತ್ ಮೇಲೆ, ಲೈಕ್ ಮಂತ್ ಆಫ್ ಬರ್ತ್, ಅಪ್ಕಮಿಂಗ್ ಬರ್ತ್, ಮಂತ್ ಆಫ್ ಬರ್ತ್ ಅಂತಂದರೆ ಸಿಲಿ ಬರ್ಡೇ, ಫೆಬ್ರವರಿಲಿ ಯಾರಿಗಾದ್ರೂ ಬರ್ಡೇ ಇರುತ್ತೆ. ಸೊ ಅವರಿಗೆ ಲೈಕ್ ಫಾರ್ ಎಕ್ಸಾಂಪಲ್ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ಸು, ರೈಟ್? ಅಥವಾ ಏನಾದರೂ ಪ್ರಾಡಕ್ಟ್ಸ್ ಇರ್ತವೆ, ರೈಟ್? ಸೊ ಚಾಕ್ಲೇಟ್ಸ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ಸ್ ಬೇಸಿಕಲಿ ಲೈಕ್ ಟೆಡೀಸ್, ಓಕೆ? ಸೊ ಬರ್ಡೇಗಂತ ಕೆಲವು ಕೊಡೋ ಪ್ರಾಡಕ್ಟ್ಸ್ಗಳಿರ್ತವೆ, ರೈಟ್? ಸೊ ಆ ಥರ ಇದ್ದಾಗ ಯು ಕ್ಯಾನ್ ಟಾರ್ಗೆಟ್, ಎಲ್ಲ ಮಂತು ಇರ್ತವೆ, ಸೊ ನೀವು ಟಾರ್ಗೆಟ್ ಮಾಡ್ಬೋದು. ಅಥವಾ ಅಪ್ಕಮಿಂಗ್ ಬರ್ಡೇ, ಸೊ ಮುಂದೆ ಯಾರ್ದೋ ಬರ್ಡೇ ಇರುತ್ತೆ, ಸೊ ಆ ರೀತಿ ಇದ್ದಾಗ ಯು ಕ್ಯಾನ್ ಲೈಕ್ ಫ್ರೆಂಡ್ಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪು, ಅಥವಾ ನ್ಯೂ ಜಾಬು. ಸೊ ಬೇಸಿಕಲಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಈ ರೀತಿ ಕರ್ಸರ್ ಇಟ್ಕೊಂಡು ಹೋದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಅದ್ರ ಡಿಸ್ಕ್ರಿಪ್ಷನ್ ಬರುತ್ತೆ, ನೀವು ಓದ್ಕೋಬೋದು ಆರಾಮಾಗಿ, ರೈಟ್? ನಾನು ಡಿಸ್ಪ್ಲೇ ಆ್ಯಡ್ಸಲ್ಲಿ ಹೇಳಿದೆ ನಿಮಗೆ, ರಿಲೇಷನ್ಶಿಪ್ ಅಂತ ಬಂದಾಗ ಸಾಕಷ್ಟು ಆಪ್ಷನ್ಸ್ಗಳು ನಮಗೆ ಮೆಟಾ ಆ್ಯಡ್ಸಲ್ಲಿ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು, ನ್ಯೂ ಜಾಬ್, ನ್ಯೂ ರಿಲೇಷನ್ಶಿಪ್ ಅಂತಂದರೆ ಪೀಪಲ್ ಹೂ ಹ್ಯಾವ್ ಅಪ್ಡೇಟೆಡ್ ದೇರ್ ಪ್ರೊಫೈಲ್ ವಿತ್ ಎ ನ್ಯೂ ರಿಲೇಷನ್ಶಿಪ್ ಇನ್ ದ ಲಾಸ್ಟ್ 6 months, ರೈಟ್? ಆ್ಯಂಡ್ ನ್ಯೂಲಿ ಎಂಗೇಜ್ಡ್ ಆಗಿರುತ್ತೆ, ಆ್ಯಂಡ್ ಅವ್ರಿಗೆ ಎಂಗೇಜ್ಡ್ ಆಗಿಬಿಟ್ಟು 1 year ಆಗಿರುತ್ತೆ. ನ್ಯೂಲಿ ಎಂಗೇಜ್ಡ್, ಅವ್ರು ಎಂಗೇಜ್ ಆಗಿರ್ತಾರೆ 3 months ಆಗಿರುತ್ತೆ. ನ್ಯೂಲಿ ಎಂಗೇಜ್ಡ್, ಅವ್ರು ಎಂಗೇಜ್ಡ್ ಆಗಿರ್ತಾರೆ, ಎಂಗೇಜ್ಡ್ ಆಗಿ 6 months ಆಗಿರುತ್ತೆ. ಮದುವೆ ಆಗಿರ್ತಾರೆ ಆ್ಯಂಡ್ ಅವ್ರ ಮದುವೆ ಆಗಿ 1 ವರ್ಷ ಆಗಿರುತ್ತೆ. ಮದುವೆ ಆಗಿರುತ್ತೆ, ಮದುವೆ ಆಗಿ 3 ತಿಂಗಳಾಗಿರುತ್ತೆ. ಮದುವೆ ಆಗಿರುತ್ತೆ, ಮದುವೆ ಆಗಿ 6 ತಿಂಗಳಾಗಿರುತ್ತೆ. ರೀಸೆಂಟ್ಲಿ ಮೂವ್ಡ್ ಅಂತಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಿರೋರು. ಸೊ ಈ ಎಲ್ಲ ಆಪ್ಷನ್ಸ್ಗಳು ಬರ್ತವೆ. ಪೇರೆಂಟ್ಸ್, ಲೈಕ್ ಆಲ್ ಪೇರೆಂಟ್ಸಾ, ಅಥವಾ ಪೇರೆಂಟ್ಸಲ್ಲೂ ಕೂಡ ಲೈಕ್ ನಾನು ಇದನ್ನು ಡಿಸ್ಪ್ಲೇ ಆ್ಯಡ್ಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ, ಪೇರೆಂಟ್ಸ್ ಆ್ಯಂಡ್ ಅವ್ರಿಗೆ ಎಷ್ಟು ವರ್ಷದ ಮಕ್ಕಳಿದ್ದಾರೆ, ಸೊ ಆ ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿರ್ತವೆ, ರೈಟ್? ರಿಲೇಷನ್ಶಿಪ್ ಸ್ಟೇಟಸ್, ರೈಟ್? ಎಂಗೇಜ್ಡ್ ಆಗಿರೋರಿಗೆ ನಿಮ್ಮ ಆ್ಯಡನ್ನು ತೋರಿಸ್ತೀರಾ, ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ನಿಮ್ಮ ಆ್ಯಡನ್ನು ತೋರಿಸ್ತೀರಾ, ಮ್ಯಾರಿಡ್ಗಾಗಿರೋರಿಗೆ ನಿಮ್ಮ ಆ್ಯಡನ್ನು ತೋರಿಸ್ತೀರಾ, ಸಿಂಗಲ್ ಆಗಿರೋರಿಗೆ ನಿಮ್ಮ ಆ್ಯಡನ್ನು ತೋರಿಸ್ತೀರಾ, ರೈಟ್? ಅಥವಾ ಅವ್ರ ಪೇಜಲ್ಲಿ ಸ್ಪೆಸಿಫೈಡ್ ಮಾಡಿರೋದಿಲ್ಲ ವೆದರ್ ದೇ ಆರ್ ಸಿಂಗಲ್ ಆರ್ ಮ್ಯಾರಿಡ್ ಅಂತ, ಅಥವಾ ಆರ್ ಕಮಿಟೆಡ್ ಅಂತ. ಸೊ ಅಂಥವ್ರಿಗೆ ನೀವು ಆ್ಯಡ್ಸನ್ನು ತೋರಿಸ್ತೀರಾ. ಸೊ ಇವೆಲ್ಲವೂ ಕೂಡ ಆಪ್ಷನ್ ಇರುತ್ತೆ. ವರ್ಕ್ ಆಪ್ಷನ್ ಇರುತ್ತೆ, ಎಂಪ್ಲಾಯರ್ಸ್, ಇಂಡಸ್ಟ್ರೀಸ್ ಆ್ಯಂಡ್ ಜಾಬ್ ಟೈಟಲ್ಸ್ ಮೇಲೆ ನೀವು ಮಾಡ್ತೀರಾ ಅಂತಂದರೆ ಫಾರ್ ಎಕ್ಸಾಂಪಲ್ ಚಾರ್ಟೆಡ್ ಅಕೌಂಟೆಂಟ್, ಇದು ಅವರ ಜಾಬ್ ಟೈಟಲ್ ಅಂತಂದರೆ ಅವ್ರು ಫೇಸ್ಬುಕ್ಕಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ಅವರೊಬ್ಬರು ಚಾರ್ಟೆಡ್ ಅಕೌಂಟೆಂಟ್, ಡಾಕ್ಟರ್ ಅಂತ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ, ರೈಟ್? ಅದಾದಮೇಲೆ ಇದಿಷ್ಟು ಏನಾಗುತ್ತೆ, ಡೆಮೋಗ್ರಫಿಕ್ಸ್. ಅದಾದಮೇಲೆ ಇಂಟ್ರೆಸ್ಟ್ ಅಂತಂದರೆ ಅವ್ರಿಗೆ ಆ್ಯಕ್ಚುಲಿ ಏನದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ ಮೇಲೆ ಇಂಟ್ರೆಸ್ಟ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಮೇಲೆ ಇರ್ಬೋದು, ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್ಪು, ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್ಸು. ಸೊ ಇಲ್ಲಿ ಏನೇನು ಆ್ಯರೋ ಮಾರ್ಕ್ಗಳು ಕಾಣ್ತಿರ್ತವೆ ಅಲ್ವಾ, ಆ ಎಲ್ಲ ಆ್ಯರೋ ಮಾರ್ಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಕಾಣ್ತವೆ. ಸಿ, ರೈಟ್? ಸೊ ಟೆಕ್ನಾಲಜಿ, ಫ್ಯಾಷನ್ ಆ್ಯಂಡ್ ಆಕ್ಸೆಸರೀಸ್, ಲೈಕ್ ಯಾರು ಬೈ ಮಾಡ್ತಿರ್ತಾರೆ, ರೈಟ್? ಡ್ರೆಸ್ಸಸ್ ಜಾಸ್ತಿ ಬೈ ಮಾಡೋರು ಬೇಕಾ, ಹ್ಯಾಂಡ್ ಬ್ಯಾಗ್ಸ್ ಜಾಸ್ತಿ ಲೈಕ್ ಬೈ ಮಾಡೋರು ಬೇಕಾ, ಜ್ಯುವೆಲ್ರಿ ಜಾಸ್ತಿ ಬೈ ಮಾಡ್ತಿರ್ತಾರೆ ಆನ್ಲೈನಲ್ಲಿ, ಸೊ ಈ ರೀತಿ, ಓಕೆ? ಸ್ಪೋರ್ಟ್ಸ್ ಆ್ಯಂಡ್ ಔಟ್ಡೋರ್ಸ್, ಟೆಕ್ನಾಲಜಿ, ರೈಟ್? ಸೊ ಬೇಸಿಕಲಿ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ರೈಟ್, ಅದ್ರ ಮೇಲೆ ನೀವು ಟಾರ್ಗೆಟ್ ಮಾಡ್ಬೋದು. ಆ್ಯಂಡ್ ದೆನ್ ಬಿಹೇವಿಯರ್ಸ್ ನಥಿಂಗ್ ಬಟ್ ಲೈಕ್ ಅವ್ರು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಿರ್ತಾರೆ, ಸೊ ಅದನ್ನು ಬಿಹೇವಿಯರ್ಸ್ ಅಂತ ಕರಿತೀವಿ,
ಲೈಕ್ ಪರ್ಚೇಸ್ ಬಿಹೇವಿಯರ್. ಸೊ ಬೇಸಿಕಲಿ ಅವ್ರು ಏನರಲ್ಲಿ ಜಾಸ್ತಿ ಇಂಟರಾಕ್ಟಿವ್ ಆಗಿರ್ತಾರೆ, ರೈಟ್? ಸೊ ಅದನ್ನು ನಾವು ಬಿಹೇವಿಯರ್ಸ್ ಅಂತ ಕರಿತೀವಿ. ಸೊ ಆ್ಯನಿವರ್ಸರಿ, ಓಕೆ, ಆ್ಯಂಡ್ ಮೊಬೈಲ್ ಡಿವೈಸ್ ಯೂಸರ್ ಅಂತಂದರೆ ಪರ್ಟಿಕ್ಯುಲರ್ ಮೊಬೈಲ್ ಡಿವೈಸ್ ಯೂಸರ್ ಮಾಡೋರಿಗೆ ನೀವು ಆ್ಯಡ್ಸನ್ನು ರನ್ ಮಾಡ್ತೀರಾ ಅಂತ ಅಂದರೆ, ರೈಟ್? ಕನ್ಸ್ಯೂಮರ್ ಕ್ಲಾಸಿಫಿಕೇಷನ್ ಇರುತ್ತೆ, ಡಿಜಿಟಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಬಿಹೇವಿಯರ್ಸ್ ಇರ್ತಾರೆ, ರೈಟ್? ಸೊ ಇದೆಲ್ಲ ಕೂಡ ಇಲ್ಲಿ ಆಪ್ಷನ್ಸ್ಗಳಿರ್ತವೆ. ಸೊ ಜಸ್ಟ್ ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆರ್ ಎಲ್ ಸಿಂಪಲಾಗಿ ನೀವು ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ MBA, ಓಕೆ. ಸೊ MBA ಅಂತ ಬಂದಾಗ ಇಲ್ಲಿ ನನಗೆ ಇಂಟ್ರೆಸ್ಟ್ ಅಂತ ಇರುತ್ತೆ. ಇಂಟ್ರೆಸ್ಟ್ ಅಂತ ಅಂದರೆ ಏನು? ಅವ್ರಿಗೆ MBA ಮೇಲೆ ಇಂಟ್ರೆಸ್ಟ್ ಇದೆ, ಅಂದರೆ MBA ಕಲಿಬೇಕಂತ ಇಂಟ್ರೆಸ್ಟ್ ಇದೆ. ಅವ್ರು MBA ಮಾಡಿರೋರಲ್ಲ, ಓಕೆ. ಆ್ಯಂಡ್ ದೆನ್ MBA ಮಾರ್ಕೆಟಿಂಗ್ ಅಂತ ಇದೆ. ಇಲ್ಲಿ ನೀವು ನೋಡಿದ್ರೆ ಫೀಲ್ಡ್ ಆಫ್ ಸ್ಟಡಿ ನಥಿಂಗ್ ಬಟ್ ಅವ್ರ ಎಜುಕೇಷನ್ ಏನು ಮಾಡ್ತಿದ್ದಾರೆ ಅಥವಾ ಏನು ಮಾಡಿದ್ದಾರೆ. ಫೀಲ್ಡ್ ಆಫ್ ಸ್ಟಡಿ. ಇಂಟ್ರೆಸ್ಟ್ ಅಂತ ಅಂದರೆ ಏನು? ಅವ್ರಿಗೆ ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಥವಾ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂತ ಅರ್ಥ, ಓಕೆ. ಸೊ ಬಿಹೇವಿಯರ್ಸ್ ನಥಿಂಗ್ ಬಟ್ ವಾಟ್? ಅವ್ರವರ ಪೇಜಲ್ಲಿ MBA ಮಾಡಿದ್ದೀವಿ ಅಂತ ಹಾಕೊಂಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಅಂತ ಅರ್ಥ, ರೈಟ್? ಸೊ ಇದನ್ನು ನಾವೇನಂತ ಕರಿತೀವಿ? ಡೀಟೈಲ್ಡ್ ಟಾರ್ಗೆಟಿಂಗ್. ಸೊ ಜೆಂಡರ್ ಆಪ್ಷನ್ಸ್ ಇರುತ್ತೆ, ಜೆಂಡರ್ ಆಪ್ಷನನ್ನು ನೀವು ಟಾರ್ಗೆಟ್ ಮಾಡ್ಕೋಬೋದು, ರೈಟ್? ಸೊ ಆಫ್ಟರ್ ದಟ್, ಸೊ ಇಲ್ಲಿ ಪಾಲಿಸಿ ಆ್ಯಂಡ್ ರೆಗ್ಯುಲಾರಿಟಿ ರಿಕ್ವೈರ್ಮೆಂಟ್ಸ್ ಅಂತ ಇರುತ್ತೆ. ಇದನ್ನು ಯಾವಾಗ ನೀವು ಮಾಡಬೇಕು? ಇಫ್ ಇನ್ ಕೇಸ್ ನೀವು ಫಿನಾನ್ಷಿಯಲ್ ಆ್ಯಂಡ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಆ್ಯಡ್ಸ್ಗಳನ್ನು ರನ್ ಮಾಡ್ತಿದ್ರೆ, ಹೆಲ್ತಿಗೆ ಸಂಬಂಧಪಟ್ಟಂಥ ಆ್ಯಡ್ಸ್ಗಳನ್ನು ರನ್ ಮಾಡ್ತಿದ್ರೆ, ರೈಟ್? ಸೋಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂಗೆ ಆ್ಯಡ್ಸ್ಗಳನ್ನು ರನ್ ಮಾಡ್ತಿದ್ರೆ, ಆವಾಗ ಮಾತ್ರ ಇಲ್ಲಿ ನೀವು ವೆರಿಫಿಕೇಷನನ್ನು ಮಾಡಲೇಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು. ಅದಾದಮೇಲೆ ಪ್ಲೇಸ್ಮೆಂಟ್ಸ್. ನಿಮ್ಮ ಆ್ಯಡ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಪ್ಲೇಸಲ್ಲಿ ನಿಮ್ಮ ಆ್ಯಡ್ಸ್ಗಳು ಶೋ ಆಗಬೇಕು, ಓಕೆ. ಸೊ ಇಲ್ಲಿ ನಮಗೆ 2 ಆಪ್ಷನ್ ಇರುತ್ತೆ: ಎಡಿಟ್ ಪ್ಲೇಸ್ಮೆಂಟ್ಸ್ ಅಕೌಂಟ್, ಪ್ಲೇಸ್ಮೆಂಟ್ಸ್ ಕಂಟ್ರೋಲ್ಸ್ ಆ್ಯಂಡ್ ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ಸ್ ಅಂತ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಎಡಿಟ್ ಪ್ಲೇಸ್ಮೆಂಟ್ಸ್ ಕಂಟ್ರೋಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಜಾಸ್ತಿ ಏನು ಆಪ್ಷನ್ಸ್ಗಳು ಇರೋದಿಲ್ಲ, ಓಕೆ. ಸೊ ಜಸ್ಟ್ ಇದನ್ನು ಕ್ಲೋಸ್ ಮಾಡಿ. ಇಲ್ಲಿ ನಮಗೆ ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ಸ್ ಆ್ಯಂಡ್ ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ಸ್ ಅಂತ ಇರುತ್ತೆ. ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ಸ್ ಅಂತ ಅಂದರೆ ಏನು? ಮೆಟಾದವರೇ ಪ್ಲೇಸ್ಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಮ್ಯಾನ್ಯುವಲ್ ಪ್ಲೇಸ್ಮೆಂಟ್ಸ್ ಅಂತ ಅಂದರೆ ಏನು? ನಾವೇ ನಮ್ಮ ಪ್ಲೇಸ್ಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ, ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ಸ್ಗಳಿದ್ದಾವೆ, ರೈಟ್? ಫೇಸ್ಬುಕ್ಕಲ್ಲಿ ನೀವು ತೋರಿಸ್ಬೇಕಾ ನಿಮ್ಮ ಆ್ಯಡನ್ನು? ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಬೇಕಾ? ವಾಟ್ಸಪ್ಪಲ್ಲಿ ತೋರಿಸ್ಬೇಕಾ? ಥ್ರೆಡ್ಸಲ್ಲಿ ತೋರಿಸ್ಬೇಕಾ? ಮೆಸೆಂಜರಲ್ಲಿ ತೋರಿಸ್ಬೇಕಾ? ರೈಟ್? ಸೊ ನಾನು ಆ್ಯಸ್ ಆಫ್ ನಾವು ಥ್ರೆಡ್ಸನ್ನು ರಿಮೂವ್ ಮಾಡ್ತೀನಿ, ವಾಟ್ಸಪ್ಪನ್ನು ಕೂಡ ರಿಮೂವ್ ಮಾಡ್ತೀನಿ, ಓಕೆ. ಸೊ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಈಸ್ ಎನಫ್ ಅಂತ ನಾನಿಲ್ಲಿ ಪ್ಲ್ಯಾಟ್ಫಾರ್ಮ್ಸನ್ನು ಚೂಸ್ ಮಾಡ್ಕೋತೀನಿ, ಓಕೆ. ಬಿಕಾಸ್ ನನಗೆ ಹೈಯೆಸ್ಟ್ ಆಡಿಯನ್ಸ್ ಎಲ್ಲಿ ಸಿಗ್ತಾರೆ? ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಮಾತ್ರ. ಸೊ ಅದಕ್ಕೋಸ್ಕರ ನಾನು ಈ 2 ಪ್ಲ್ಯಾಟ್ಫಾರ್ಮನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪ್ಲೇಸ್ಮೆಂಟ್ಸ್, ಲೈಕ್ ಫೇಸ್ಬುಕ್ ಫೀಡಲ್ಲಿ ನಿಮ್ಮ ಆ್ಯಡ್ ಬೇಕಾ? ಫೇಸ್ಬುಕ್ ಪ್ರೊಫೈಲ್ ಫೀಡಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬೇಕಾ? ಇನ್ಸ್ಟಾಗ್ರಾಮ್ ಫೀಡಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬೇಕಾ? ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫೀಡಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬೇಕಾ? ಓಕೆ. ಇನ್ಸ್ಟಾಗ್ರಾಮ್ ಎಕ್ಸ್ಪ್ಲೋರ್ ಹೋಮಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬೇಕಾ? ರೈಟ್? ಅದಾದಮೇಲೆ ಸ್ಟೋರೀಸ್, ಸ್ಟೇಟಸ್ ಆ್ಯಂಡ್ ರೀಲ್ಸ್ ಇರುತ್ತೆ ಅಂತಂದರೆ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬೇಕಾ? ಫೇಸ್ಬುಕ್ ಸ್ಟೋರೀಸಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬೇಕಾ? ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಿಮ್ಮ ಆ್ಯಡ್ ತೋರಿಸ್ಬೇಕಾ? ಫೇಸ್ಬುಕ್ ರೀಲ್ಸಲ್ಲಿ ನಿಮ್ಮ ಆ್ಯಡ್ಸ್ ತೋರಿಸ್ಬೇಕಾ? ಸೊ ಬೇಸಿಕಲಿ ನಿಮ್ಮ ಆ್ಯಡ್ ಎಲ್ಲಿ ತೋರಿಸ್ಬೇಕು ಅನ್ನೋದನ್ನೇ ಇದನ್ನು ಪ್ಲೇಸ್ಮೆಂಟ್ಸ್ ಅಂತ ಕರಿತೀವಿ, ರೈಟ್? ಸೊ ಇದರಲ್ಲಿ ಯಾವ್ಯಾವ ಪ್ಲೇಸ್ಮೆಂಟ್ಸ್ ಬೆಟರ್ ಅನ್ನೋದು ನಾವು ಫ್ಯೂಚರ್ ಕ್ಲಾಸಸಲ್ಲಿ ಕಲಿತೀವಿ. ಆ್ಯಸ್ ಆಫ್ ನಾವು ಜಸ್ಟ್ ತಿಳ್ಕೊಂಡಿರಿ ಪ್ಲೇಸ್ಮೆಂಟ್ಸ್ ಅಂತ ಅಂದರೆ ಏನು, ಅಡ್ವಾಂಟೇಜ್ ಪ್ಲಸ್ ಪ್ಲೇಸ್ಮೆಂಟ್ಸ್ ಅಂತ ಅಂದರೆ ಏನು, ಮೆಟಾನೇ ಡಿಸೈಡ್ ಮಾಡುತ್ತೆ, ಓಕೆ. ಮ್ಯಾನ್ಯುವಲ್ ಪ್ಲೇಸ್ಮೆಂಟಲ್ಲಿ ನಾವು ಡಿಸೈಡ್ ಮಾಡ್ಕೋಬೋದು ನಮಗೆ ಯಾವ ಪರ್ಟಿಕ್ಯುಲರ್ ಪ್ಲೇಸ್ಮೆಂಟ್ಸಲ್ಲಿ ಆ್ಯಡ್ ಬೇಕು ಅಂತ, ರೈಟ್? ಸೊ ಅದಾದಮೇಲೆ ಸೊ ದೆನ್ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಎಲ್ಲಿಗೆ ಬರ್ತೀವಿ? ಡೈರೆಕ್ಟಾಗಿ ಆ್ಯಡ್ ಲೆವೆಲಿಗೆ ಬರ್ತೀವಿ. ಸೊ ಈ ಆ್ಯಡ್ ಲೆವೆಲಲ್ಲಿ ಏನಿರುತ್ತೆ? ಯೂಸರಿಗೆ ನೀವೇನು ತೋರಿಸ್ಬೇಕು ಅದಿರುತ್ತೆ ಆ್ಯಡ್ ಲೆವೆಲ್. ಆ್ಯಡ್ ಕಾಪಿ ಕ್ರಿಯೇಟ್ ಮಾಡಬೇಕಾಗುತ್ತೆ ನಾವು, ರೈಟ್? ಸೊ ಆ್ಯಡ್ ನೇಮ್ ಏನು ಕೊಡ್ತೀರಾ? ಫಾರ್ ಎಕ್ಸಾಂಪಲ್ DMTK ಅವೇರ್ನೆಸ್
image add copy 1 ಅಂತ ನಾನು ಮೆನ್ಷನ್ ಮಾಡ್ತೀನಿ, ರೈಟ್. ಸೊ ಅದಾದಮೇಲೆ ಲೈಕ್ ಐಡೆಂಟಿಟಿ ಆಪ್ಷನ್ ಇರುತ್ತೆ ಅಂತಂದರೆ ಫೇಸ್ಬುಕ್ ಪೇಜ್ ಯಾವ್ದು ಸೆಲೆಕ್ಟ್ ಆಗಿರುತ್ತೆ ಆ ಆಪ್ಷನ್ ಇರುತ್ತೆ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ನೀವು ಕನೆಕ್ಟ್ ಮಾಡ್ಕೋತೀರಾ ಅಂತಂದರೆ ಇಲ್ಲಿ ಕನೆಕ್ಟ್ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಕೌಂಟನ್ನು ಕನೆಕ್ಟ್ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ. ಸೊ ಅದಾದಮೇಲೆ ಆ್ಯಡ್ ಸೆಟಪ್, ಯಾವ ಆ್ಯಡನ್ನು ನೀವು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ರೈಟ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಇರುತ್ತೆ ಕ್ರಿಯೇಟ್ ಆ್ಯಡ್, ಯೂಸ್ ಎಕ್ಸಿಸ್ಟಿಂಗ್ ಪೋಸ್ಟ್, ಯೂಸ್ ಕ್ರಿಯೇಟಿವ್ ಹಬ್ ಮಾರ್ಕಪ್. ಸೊ ಇಫ್ ಇನ್ ಕೇಸ್ ನೀವು ಪ್ರೀವಿಯಸ್ ಆಗಿ ಯಾವುದಾದ್ರೂ ಆ್ಯಡ್ ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡಿದರೆ, ಇಫ್ ಇನ್ ಕೇಸ್ ಅದರಲ್ಲೇ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೋತೀರಾ ಅಂತಂದರೆ ಈ ಆಪ್ಷನನ್ನು ನೀವು ಚೂಸ್ ಮಾಡ್ಬೋದು, ರೈಟ್. ಹೊಸದಾಗಿ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಕ್ರಿಯೇಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಫಾರ್ಮೇಟ್ ಏನು, ಸಿಂಗಲ್ ಇಮೇಜ್ ಅಥವಾ ವಿಡಿಯೋನ ಯೂಸ್ ಮಾಡ್ತೀರಾ ಅಥವಾ ಕ್ಯಾರೋಸೆಲನ್ನು ಯೂಸ್ ಮಾಡ್ತೀರಾ. ಕ್ಯಾರೋಸೆಲ್ ನಥಿಂಗ್ ಬಟ್ ಒಂದು 10 ಆ್ಯಡ್ ಕಾಪೀಸನ್ನು ಒಂದೇ ಸತಿ ನಾವು ಯೂಸ್ ಮಾಡ್ತೀವಿ. ಕ್ಯಾರೋಸೆಲ್ ಜಸ್ಟ್ ಇ ಕಾಮರ್ಸ್ಗೋಸ್ಕರ ಬರುತ್ತೆ ಹೊರತು ಇಲ್ಲಿ ಬರೋದಿಲ್ಲ, ಸೊ ಇಗ್ನೋರ್ ಇಟ್. ಸೊ ಆ್ಯಸ್ ಆಫ್ ನಾವು ಸಿಂಗಲ್ ಇಮೇಜ್ ಆ್ಯಂಡ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಆ್ಯಡ್ ಕ್ರಿಯೇಟಿವ್ ಆಪ್ಷನ್ ಇರುತ್ತೆ. ಆ್ಯಡ್ ಕ್ರಿಯೇಟಿವ್ಸ್, ಇಲ್ಲಿ ಸೆಟಪ್ ಕ್ರಿಯೇಟಿವ್ ಆಪ್ಷನ್ ಇರುತ್ತೆ. ಸೊ ಕ್ಲಿಕ್ ಮಾಡಿ ನಿಮ್ಮ ಆ್ಯಡ್ ಫಾರ್ಮೇಟ್ ಏನು ಚೂಸ್ ಮಾಡ್ಕೊಳ್ಳಿ. ಇಮೇಜ್ ಆ್ಯಡನ್ನು ರನ್ ಮಾಡ್ತಿದ್ದೀರಾ ಅಥವಾ ವಿಡಿಯೋ ಆ್ಯಡನ್ನು ರನ್ ಮಾಡ್ತಿದ್ದೀರಾ. ಸೊ ನಾನಿಲ್ಲಿ ಇಮೇಜನ್ನು ತೊಗೊಳ್ತೀನಿ, ರೈಟ್. ಸೊ ಇಮೇಜ್ ಆ್ಯಡ್, ಸೊ ಇಮೇಜ್ ಆ್ಯಡನ್ನು ತೊಗೊಂಡಾದ್ಮೇಲೆ ಇಲ್ಲಿ ಇಮೇಜಸ್ಗಳು ಇಫ್ ಇನ್ ಕೇಸ್ ಪ್ರೀವಿಯಸ್ ಆಗಿ ಯಾವುದಾದ್ರೂ ನೀವು ಯೂಸ್ ಮಾಡಿದರೆ ಇಲ್ಲಿ ಇರುತ್ತೆ, ಇಲ್ಲ ಅಂತ ಅಂದರೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಇರುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ್ಯಡ್ ಕ್ರಿಯೇಟಿವ್ಸನ್ನು ನೀವು ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ add creative, right. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್. ಸೊ ನೀವು ಕ್ರಾಪ್ ಮಾಡ್ತೀರಾ ಅಂತಂದರೆ ನೀವು ಕ್ರಾಪ್ ಕೂಡ ಮಾಡ್ಬೋದು. ಸೊ ಕ್ರಾಪ್ ಮಾಡೋಕ್ಕಾಗಿಲ್ಲ ಅಂತಂದರೆ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಇಲ್ಲಿ ನಿಮಗೆ ಆಪ್ಷನ್ ಕಾಣುತ್ತೆ ಲೈಕ್ ನಿಮ್ಮ ಪ್ರೈಮರಿ ಟೆಕ್ಸ್ಟ್ ಏನು. ಪ್ರೈಮರಿ ಟೆಕ್ಸ್ಟ್ ನಥಿಂಗ್ ಬಟ್ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಕಂಪ್ಲೀಟಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನಿಮಗೆ ತೋರಿಸ್ತೀನಿ, ಓಕೆ. ರೈಟ್. ಸೊ ಝೊಮ್ಯಾಟೊ ಸರ್ಚ್ ಮಾಡ್ತೀನಿ ನಾನು. ಸೊ ಝೊಮ್ಯಾಟೊ, ಸೊ ಆ್ಯಡ್ ಪ್ರೈಮರಿ ಟೆಕ್ಸ್ಟ್ ನಥಿಂಗ್ ಬಟ್ ಸಿ ಇಲ್ಲಿ ಮೇಲ್ ಕಾಣುತ್ತೆ, ರೈಟ್. ಸೊ ಇದು ಪ್ರೈಮರಿ ಟೆಕ್ಸ್ಟ್, ಓಕೆ. ಹೆಡ್ಲೈನ್ ನಥಿಂಗ್ ಬಟ್ ಇಲ್ಲಿ ಕಾಣುತ್ತೆ, ರೈಟ್. ಸೊ ಇದು ಹೆಡ್ಲೈನ್, ಓಕೆ. ಸೊ ಪ್ರೈಮರಿ ಟೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಕೋರ್ಸಲ್ಲಿ ಏನೇನು ಆಫರ್ ಮಾಡ್ತಿದ್ದೀರಾ, ರೈಟ್. ಸೊ ಇದೆಲ್ಲವುದು ಕೂಡ ಪ್ರೈಮರಿ ಟೆಕ್ಸ್ಟ್ ಇರುತ್ತೆ. ಸೊ 5 ಪ್ರೈಮರಿ ಟೆಕ್ಸ್ಟನ್ನು ನೀವು ಆ್ಯಡ್ ಮಾಡ್ಬೋದು ಮ್ಯಾಕ್ಸಿಮಮ್ ಆಗಿ. ಸೊ ಅದರಲ್ಲಿ ಯಾವುದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದಿರುತ್ತೆ, ಟೆಕ್ಸ್ಟ್ ಇರುತ್ತೆ, ಅದನ್ನು ಮೆಟಾದವರು ಯೂಸರ್ಗೆ ತೋರಿಸ್ತಾರೆ. ಸೊ ಜಸ್ಟ್ ನೀವು ಚಾಟ್ ಜಿಪಿಟಿಗೆ ಹೋಗಿ. ಸೊ ಚಾಟ್ ಜಿಪಿಟಿಗೆ ಹೋಗಿಬಿಟ್ಟು ನೀವು ಜಸ್ಟ್ ಲೈಕ್ ಹೇಳಿ, ಫಾರ್ ಎಕ್ಸಾಂಪಲ್ ಲೈಕ್ ನಾನಿಲ್ಲಿ ಕನ್ನಡದಲ್ಲೇ ಕೊಡ್ತೀನಿ, ಓಕೆ. ಹೇ ಚಾಟ್ ಜಿಪಿಟಿ, ನಾನೊಂದು ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೋಸ್ಕರ ಒಂದು ಇಮೇಜ್ ಆ್ಯಡನ್ನು ರನ್ ಮಾಡ್ತಾ ಇದ್ದೀನಿ ಮೆಟಾದಲ್ಲಿ. ಸೊ ಹಾಗಾಗಿ ನನಗೆ ಪ್ರೈಮರಿ ಟೆಕ್ಸ್ಟ್ಗೆ ಆ್ಯಡ್ ಮಾಡೋಕ್ಕೋಸ್ಕರ ದಿ ಬೆಸ್ಟ್ 5 ಪ್ರೈಮರಿ ಟೆಕ್ಸ್ಟನ್ನು ಜನ್ರೇಟ್ ಮಾಡಿ ಕೊಡು, ಓಕೆ. ಹೈ CTR ಇರಬೇಕು. ಆ್ಯಂಡ್ ದೆನ್ ನನ್ನ ಮೇಯ್ನ್ ಗೋಲ್ ಬಂದುಬಿಟ್ಟು ನಾನು ಫ್ರೀ ಡೆಮೋ ಕ್ಲಾಸಸನ್ನು ಕೊಡ್ತಾ ಇದ್ದೀನಿ, ರೈಟ್. ಸೊ ಆ್ಯಂಡ್ ದೆನ್ ನನ್ನ ಕೋರ್ಸ್ ಬಂಡಲ್ ಬಂದುಬಿಟ್ಟು ವೆಬ್ಸೈಟ್ ಡಿಸೈನಿಂಗ್, SEO, ಗೂಗಲ್ ಆ್ಯಡ್ಸ್, ಮೆಟಾ ಆ್ಯಡ್ಸ್ ಆ್ಯಂಡ್ ದೆನ್ AI ಟೂಲ್ಸ್.
ದೆನ್ ಇಲ್ಲಿ ನೀವು ನೋಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ಹೈ ಇನ್ಕಮ್ ಸ್ಕಿಲ್ ಬಿಲ್ಡ್ ಮಾಡಬೇಕಾ, ಪ್ರೈಮರಿ ಟೆಕ್ಸ್ಟ್ 2, ಇನ್ನೂ ಜಾಬ್ ಸ್ಕಿಲ್ಸ್ ಹುಡುಕ್ತಿದ್ದೀರಾ, ರೈಟ್. ಸೊ ಪ್ರೈಮರಿ ಟೆಕ್ಸ್ಟ್ 3. ಸೊ ನಿಮಗೆ ಯಾವುದು ಬೆಟರ್ ಅಂತ ಅನಿಸುತ್ತೆ ಅದನ್ನು ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಪ್ರೈಮರಿ ಟೆಕ್ಸ್ಟಲ್ಲಿ. ಓಕೆ, ಆ್ಯಡ್ ಟೆಕ್ಸ್ಟ್ ಆಪ್ಷನ್ ಇರುತ್ತೆ ಅಂತಂದರೆ ನೀವು ಇನ್ನೊಂದು ಪ್ರೈಮರಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್. ಓಕೆ, ಆ್ಯಡ್ ಎ ಡೆಸ್ಟಿನೇಷನ್ ಆಪ್ಷನ್ ಇರುತ್ತೆ. ಡೆಸ್ಟಿನೇಷನ್ ನಥಿಂಗ್ ಬಟ್ ಅವ್ರು ಎಲ್ಲಿಗೆ ಹೋಗಬೇಕು ಅಂತ, ರೈಟ್. ಬಟ್ ಆ್ಯಸ್ ಆಫ್ ನಾವು ಅವೇರ್ನೆಸ್ ಕ್ಯಾಂಪೇನ್ ಅಂತ ಅಂದ ತಕ್ಷಣ ನಮಗೆ ಅಲ್ಲಿ ಆ್ಯಕ್ಷನನ್ನು ಯಾರು ಏನು ತೊಗೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾವು ಆ್ಯಡ್ಸ್ಗಳನ್ನು ರನ್ ಮಾಡ್ತಿರೋದಿಲ್ಲ, ರೈಟ್. ಅವೇರ್ನೆಸ್ ಕ್ಯಾಂಪೇನನ್ನು ರನ್ ಮಾಡ್ತಿರೋದಿಲ್ಲ. ಸೊ ಡೆಸ್ಟಿನೇಷನನ್ನು ಜಸ್ಟ್ ರಿಮೂವ್ ಮಾಡಿ. ಸೊ ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಜನ್ರೇಷನ್ ಇಲ್ಲಿ ನೀವು ನೋಡ್ಬೋದು, ನಾನು ಏನು ಇಮೇಜನ್ನು ಕೊಟ್ಟಿದ್ದೆ, ರೈಟ್. ಸೊ ಅದ್ರ ಜೊತೆಗೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಕೆಲವು ಇಮೇಜನ್ನು ಇಲ್ಲೂ ಕೂಡ ಇಲ್ಲಿ ನೀವು ನೋಡ್ಬೋದು ಮೆಟಾದವರೇ ಕ್ರಿಯೇಟ್ ಮಾಡ್ತಾರೆ. ಸಿ ನಾನು ಕೊಟ್ಟಿದ್ದು ರೆಫರೆನ್ಸ್ ಇದು ಕ್ರಿಯೇಟ್ ಮಾಡಿದ್ದು ಇದಿಷ್ಟು ಏನು ಮೆಟಾದವ್ರು ಕ್ರಿಯೇಟ್ ಮಾಡಿರೋದು. ಇಫ್ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ, ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಎಡಿಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಎಡಿಟ್ ಆ್ಯಸ್ ವೆಲ್. ಸೊ ದೆನ್ ಡನ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಪ್ರೈಮರಿ ಟೆಕ್ಸ್ಟ್ ಇರುತ್ತೆ. ಇಫ್ ಇನ್ ಕೇಸ್ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅಂತಂದರೆ ಆ್ಯಡ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಮ್ಯೂಸಿಕನ್ನು ಆ್ಯಡ್ ಮಾಡ್ಕೋಬೋದು, ರೈಟ್. ಸೊ ಇಲ್ಲಿ ಲ್ಯಾಂಗ್ವೇಜಸ್ ಬೈ ಡಿಫಾಲ್ಟ್ ಆಫಲ್ಲಿದೆ. ಓಕೆ, ಆ್ಯಂಡ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಮ ಆ್ಯಡ್ ಈಸ್ ರೆಡಿ. ಸೊ ನಿಮ್ಮ ಆ್ಯಡ್ಸ್ ಯಾವ ರೀತಿ ಕಾಣುತ್ತೆ ಅಂತ ನೀವು ನೋಡಬೇಕು ಅಂತಂದರೆ ಇಲ್ಲಿ ಅಡ್ವಾನ್ಸ್ ಪ್ರಿವ್ಯೂ ಆಪ್ಷನ್ ಇರುತ್ತೆ. ಅಡ್ವಾನ್ಸ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಕಾಣುತ್ತೆ. ಸೊ ಫೇಸ್ಬುಕ್ ಫೀಡಲ್ಲಿ ನಿಮ್ಮ ಆ್ಯಡ್ ಹೆಂಗೆ ಕಾಣುತ್ತೆ, ರೈಟ್. ಆಫ್ಟರ್ ದ್ಯಾಟ್ ಸ್ಟೋರೀಸ್ ಆ್ಯಂಡ್ ರೀಲ್ಸಲ್ಲಿ ಯಾವ ರೀತಿ ನಿಮ್ಮ ಆ್ಯಡ್ ಕಾಣುತ್ತೆ. ಓಕೆ, ಅದಾದಮೇಲೆ ಸರ್ಚ್ ರಿಸಲ್ಟ್ಸಲ್ಲಿ ನಿಮ್ಮ ಆ್ಯಡ್ ಯಾವ ರೀತಿ ಕಾಣುತ್ತೆ, ರೈಟ್. ಸೊ ಇದೆಲ್ಲದು ಕೂಡ ಇರುತ್ತೆ. ಒನ್ಸ್ ಇಟ್ಸ್ ಡನ್, ನೀವು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಂಪೇನ್ ಏನಾಗುತ್ತೆ, ನೀವು ಸ್ಟಾರ್ಟ್ ಮಾಡಿದಂಥ ಡೇಟಿಗೆ ಅಂತಂದರೆ ನೀವು ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಕೊಟ್ಟಿರ್ತೀರ, ರೈಟ್. ಆ ಡೇಟಲ್ಲಿ ನಿಮ್ಮ ಆ್ಯಡ್ ಅನ್ನೋದು ರನ್ ಆಗ್ತಾ ಬರುತ್ತೆ. ಓಕೆ, ಸೊ ಇಲ್ಲಿ ಅವೇರ್ನೆಸ್ ಕ್ಯಾಂಪೇನಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ಲೈಕ್ ಡೆಸ್ಟಿನೇಷನನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಬಿಕಾಸ್ ನಮಗೆ ಇಲ್ಲಿ ಆ್ಯಕ್ಷನ್ಸನ್ನು ಅವೇರ್ನೆಸ್ ಕ್ಯಾಂಪೇನಲ್ಲಿ ಯಾರೂ ತೊಗೊಳ್ಳೋದಿಲ್ಲ. ನಮ್ಮ ಆ್ಯಡ್ ರೀಚ್ ಆಗಬೇಕು, ದಟ್ಸ್ ವೈ ವಿ ರನ್ ಅವೇರ್ನೆಸ್ ಕ್ಯಾಂಪೇನ್, ರೈಟ್. ಸೊ ಇದನ್ನೇ ನಾವು ಅವೇರ್ನೆಸ್ ಕ್ಯಾಂಪೇನ್ ಅಂತ ಕರಿತೀವಿ. ಸೊ ಕೆಲವು ಆಪ್ಷನ್ಸ್ಗಳನ್ನು ನಾನು ಅವೇರ್ನೆಸ್ ಕ್ಯಾಂಪೇನ್ಗೆ ಯೂಸ್ ಮಾಡಿಲ್ಲ, ಬಿಕಾಸ್ ಅದ್ಯಾವುದು ಕೂಡ ಅವೇರ್ನೆಸ್ ಕ್ಯಾಂಪೇನಿಗೆ ಬೇಕಾಗಿರೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ರನ್ ಮಾಡಿಲ್ಲ. ಸೊ ಇನ್ನು ಫ್ಯೂಚರಲ್ಲಿ ನಾವು ಬೇರೆ ಬೇರೆ ಕ್ಯಾಂಪೇನ್ಸ್ಗಳನ್ನು ಕಲಿತೀವಿ, ರೈಟ್. ಸೊ ಆವಾಗ ನಮಗೆ ಇನ್ನು ಮಿಕ್ಕಿದಂಥ ಆಪ್ಷನ್ಸ್ಗಳೆಲ್ಲ ಓಪನ್ ಆಗ್ತಾ ಹೋಗ್ತವೆ, ರೈಟ್. ಸೊ ಅವೇರ್ನೆಸ್ ಕ್ಯಾಂಪೇನ್ ಅಂತ ಅಂದರೆ ಇಷ್ಟೇ, ಇದರಲ್ಲಿ ಜಾಸ್ತಿ ಮಾಡೋದು ಏನೂ ಇರೋದಿಲ್ಲ, ರೈಟ್. ಸೊ ಇವಾಗ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ.